ಈಗ ಆನ್ ಮಾಡಿದೆ. ಸೊ ಭಗವಂತ ನೂರಾರು ಪದ್ಧತಿಗಳಿರುತ್ತವೆ. ಆದ್ದರಿಂದ ನಮಗೆ ಗೊತ್ತಿದ್ದು ಇದೊಂದೇ ಪದ್ಧತಿ, ಇದಿಲ್ಲ ಅಂದರೆ ಅಯ್ಯೋ ನನಗೆ ಆಗಲ್ಲ ಅಂದ್ಕೊಳ್ತವೆ. ಭಗವಂತನ ಅನುಗ್ರಹವಾದರೆ ಅವರು ಯಾರನ್ನೋ ಕಳಿಸ್ತಾನೆ, ಯಾವುದೋ ಒಂದು ಬಗೆ ಹೇಳ್ಕೊಡ್ತಾನೆ. ನೀವು ಊಹಿಸಿಕೊಳ್ಳಕ್ಕಾಗದೇ ಇರುವಂಥ ಪದ್ಧತಿಯಿಂದ ನಿನಗೆ ಹೇಳ್ಕೊಡ್ತಾನೆ. ಕೆಲವೊಮ್ಮೆ ಪುಸ್ತಕ ಓದಿದ್ದರೆ ಅರ್ಥವಾಗ್ತದೆ, ಕೆಲವೊಮ್ಮೆ ಏನು ನೀವು ಸುಮ್ಮನೆ ಕೂತಿದ್ದರೆ ನಿಮಗೆ ಒಳಗೆ ನಿಮಗೆ ಪ್ರೇರಣೆ ಸಿಕ್ಕಿಬಿಡ್ತದೆ. ಹೇಗಾದರೂ ಬರುತ್ತದೆ. ಭಗವಂತ ಅನುಗ್ರಹವಾದರೆ ಯಾವುದೇ ಒಂದು ಬಗೆ ನಿನಗೆ ಹೇಳ್ಕೊಡ್ತಾನೆ. ಇನ್ನೊಬ್ಬ ಅಖಂಡಾನಂದ ಸ್ವಾಮೀಜಿ ಇದ್ದರು. ಅವರು ಚಿಕ್ಕ ವಯಸ್ಸಿನಲ್ಲೇ ತಾನೇನು ಸಂಧ್ಯಾ ವಂದನ ಜಪ ಎಲ್ಲ ಮಾಡ್ಕೊಳ್ತಾ ಇದ್ದ. ತನ್ನ ಮನೆಗೆ ಯಾರೋ ಅಜ್ಞಾತ ವ್ಯಕ್ತಿಗಳು ಸಾಧುಗಳು ಬರುವುದಂತೆ, ದೊಡ್ಡ ದೊಡ್ಡ ಸಿದ್ಧ ಪುರುಷರು ಬಂದು ಮನೆಗೆ ಬಂದಾಗ ಮನೆಯಲ್ಲಿದ್ದುಕೊಂಡು ಅತಿಥಿಯಾಗಿ ಬರುತ್ತಿದ್ದರಲ್ಲ, ಇವರನ್ನು ನೋಡಿ ಇವರ ಹತ್ತಿರ ಹೋಗಿ ಏನು ಮಾಡ್ತಾ ಇದ್ದೀವಿ ಸಂಧ್ಯಾ ವಂದನವ, ನಿನಗಿದು ಹೇಳ್ಕೊಡ್ತೀನಿ ಬಾ ಎಂದು ಮಂತ್ರ ದೀಕ್ಷೆ ಕೊಟ್ಟರು. ಅದು ಎಷ್ಟು ಮಂತ್ರ ದೀಕ್ಷೆ ಅದ್ಭುತವಾದದ್ದಂದರೆ ಸ್ವಲ್ಪ 3 ದಿವಸ ಮಾಡಿದರೆ ಸಿದ್ಧಿಯಾಗಿ ಬಿಡುವುದು, ದೇವತಾ ದರ್ಶನವೇ ಆಗುವುದು. ಅವರು ಅಷ್ಟು ಪವರ್ಫುಲ್. ಅಂಥ ಸಿದ್ಧ ಪುರುಷರು ಬಂದು ತಾವೇ ಹೇಳ್ಕೊಡುವುದು, ಇವರು ಏನು ಹೇಳಲೇ ಇಲ್ಲ, ತಾನೇ ಹೇಳ್ಕೊಡೋದು. ಉದಾಹರಣೆ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ, ವಿಶ್ವಾಸ ಶ್ರದ್ಧಾ ಇದ್ದರೆ ಭಗವಂತ ಯಾವುದೇ ಒಂದು ಬಗೆ ಹೇಳ್ಕೊಡ್ತಾನೆ. ಅದರಿಂದ ನನಗೆ ಪುಸ್ತಕ ಇಲ್ಲ, ಪಾಂಡಿತ್ಯವಿಲ್ಲ, ಸಂಸ್ಕೃತ ಬರಲ್ಲ, ನಮ್ಮನ್ನು ವೇದವನ್ನು ಓದೋಕ್ಕೆ ಬಿಡುತ್ತಾ ಇಲ್ಲ, ಇದೆಲ್ಲ ಏಕಪ್ಪ. ನಮ್ಮದೇನು ಬೈಬಲ್ ಕುರಾನವಾ? ಬೈಬಲ್ ಕುರಾನ್ ಆದರೆ ಈ ಪ್ರವಾದೆ ಹೇಳಬೇಕು, ಈ ಮತಕ್ಕೆ ಸೇರಿಕೊಳ್ಳಬೇಕು, ಇಲ್ಲದಿದ್ದರೆ ನಿಮಗೇನಿಲ್ಲ ಎಂದು. ನೀವು ಯಾರೂ ಅಲ್ಲ. ನಿಮ್ಮ ಮನಃಶುದ್ಧವಾಗಲಿ ಯಾವುದೇ ಒಂದು ಬಗ್ಗೆ ಭಗವಂತ ಹೇಳ್ಕೊಡ್ತಾರೆ. ಎಷ್ಟೋ ಜನರಿದ್ದಾರೆ ಯಾವ ಪುಸ್ತಕ ಶಾಸ್ತ್ರ ಇಲ್ಲದಿದ್ದರೂ ಅವರಿಗೆ ಯಾವುದೋ ರೂಪವಾಗಿ ಭಗವತ್ ಪ್ರೇರಣದಿಂದ ಬಂದುಬಿಡ್ತದೆ. ಭಗವತ್ ಪ್ರೇರಣದಿಂದ ಯಾವುದೇ ಒಂದು ಬಗೆಯಾಗಿ ಆಗಿಬಿಡ್ತದೆ. ಏಕೆಂದರೆ ಮಿಕ್ಕ ಮನುಷ್ಯರ ಅಡ್ಡಿಯ ಭಗವಂತ ಸಂಕಲ್ಪ ಮಾಡಿ ನಿಮಗೆ ಕೊಡಬೇಕು ಅಂದ್ಕೊಂಡ್ರೆ ಯಾರು ಮನುಷ್ಯರ ಅಡ್ಡಿ ಆಗಲ್ಲ, ಕೊಟ್ಟೆ ಬಿಡ್ತಾನೆ, ಯಾವುದೋ ಬಗ್ಗೆ ಕೊಟ್ಟು ಬಿಡ್ತಾನೆ. ಅದರಿಂದ ಯಾರೋ ಮನುಷ್ಯರ ಮೇಲೆ ದ್ವೇಷ ಮಾಡುತ್ತಾ ಕೋಪ ಮಾಡುತ್ತಾ ಅಯ್ಯೋ ನನಗೆ ವೇದ ಓದೋಕ್ಕೆ ಬಿಟ್ಟಿಲ್ಲ, ನಮಗೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅದು ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವುದು ಗೊತ್ತೋ ಸಾಧನೆ ಮಾಡ್ತಾಯಿರು. ಮನಸ್ಸು ನಿರ್ಮಲವಾಗಿದ್ದರೆ ಅದೇ ಆಗ್ತದೆ. ಮೊದಲು ಜನರು ಗೊತ್ತಿರುವ ಸಾಧನ ಮಾಡಲ್ಲ. ನನ್ನನ್ನು ಆ ಪುಸ್ತಕ ಓದೋಕ್ಕೆ ಬಿಟ್ಟಿಲ್ಲ, ನಮ್ಮನ್ನು ವೇದ ಓದೋಕ್ಕೆ ಬಿಟ್ಟಿಲ್ಲ ಅಂದರೆ ನಿಮಗೆ ಗೊತ್ತಿದ್ದು ಮೊದಲು ಮಾಡು. ನಿಮ್ಗೆ ಏನು ಗೊತ್ತು? ನಾಮಸ್ಮರಣ ಗೊತ್ತಿದೆ ಅದು ಮಾಡ್ಕೊ, ಜಪ ಗೊತ್ತಿದೆ ಅದು ಮಾಡ್ಕೊ. ನಿಮಗೆ ಯಾವುದು ನಿಮ್ಮ ಕೈಯಲ್ಲಿದೆಯೋ ಪರೋಪಕಾರ ಮಾಡು, ಸತ್ಯ ಹೇಳು, ಇನ್ನೊಬ್ಬರನ್ನ ಹಿಂಸೆ ಮಾಡಬೇಡು, ಇದು ಗೊತ್ತಿದೆ ಅಲ್ಲವೇ ಮೊದಲು ಮಾಡು. ಗೊತ್ತಿದ್ದು ಮಾಡು, ಗೊತ್ತಿಲ್ಲದೆ ಭಗವಂತ ಹೇಳ್ಕೊಡ್ತಾನೆ. ಚಿಂತೆ ಮಾಡಬೇಡಿ, ಹೇಗಾದರೂ ಹೇಳ್ಕೊಡ್ತಾನೆ. ಆದ್ದರಿಂದ ನಮಗೆ ಇದೆಲ್ಲ ನೈಷ್ಕರ್ಮ ಸಿದ್ಧಿಯಲ್ಲೇ ಇದೆ. ಯಾರಿಗೆ ಗುರುವಿಲ್ಲದೆ ನೇರಾಗಿ ಆಗುವುದು ಅಂಥದ್ದು ಇದೆ ಉದಾಹರಣೆ. ಬೃಹದಾರಣ್ಯಕದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಮರಿ ಇಷ್ಟೆಲ್ಲ ವೇದ ಹೇಳಿರುವ ಶಂಕರಾಚಾರ್ಯರೇ ಕೆಲವು ಜನರಿಗೆ ಯಾವ ವೇದವಿಲ್ಲದೆ ಆಯಿತು ಜ್ಞಾನ, ಅದು ಒಪ್ಕೊಳ್ತಾರೆ. ಮರಿ ಇಷ್ಟು ವೇದ ಶಾಸ್ತ್ರ ಎಂದು ಹೇಳಿರುವ ಶಂಕರಾಚಾರ್ಯ ಈಗಲೂ ಹೇಳ್ತಾರೆ ಏನು ಅಂದರೆ ಆಗುತ್ತದೆ. ಪೂರ್ವಜನ್ಮ ಸಂಸ್ಕಾರದಿಂದಲೋ ಅಥವಾ ಈ ಜನ್ಮಲೇ ಭಗವಂತನ ಅನುಗ್ರಹದಿಂದಲೋ ಯಾರೋ ಒಬ್ಬರನ್ನು ಕಳಿಸ್ತಾನೆ, ಯಾರೋ ಒಂದು ಮೂಲಕ ಆಗಿಬಿಡ್ತದೆ. ಅವರೇ ಹುಡುಕೊಂಡು ಬರ್ತಾರೆ, ಹೇಳ್ಕೊಡ್ತಾರೆ. ಯಾರು ಬರಲ್ಲ, ನಿಮ್ಮನ್ನು ಒಂದು ರೂಮ್ನಲ್ಲಿ ಲಾಕ್ ಮಾಡಿಟ್ಟರೆ ನಿಮ್ಮ ಧ್ಯಾನದಲ್ಲೇ ಆಗಿಬಿಡ್ತದೆ, ಕನಸಿನಲ್ಲೇ ಉಪದೇಶ ಆಗಿಬಿಡ್ತದೆ. ಭಗವಂತನ ಅನುಗ್ರಹ ಮಾಡುವುದಕ್ಕೆ ಯಾವ ಮನುಷ್ಯರು ಅಡ್ಡಿ ಬರ್ತಾರ? ಯಾರೂ ಅಡ್ಡಿ ಬರಲ್ಲ. ನೀವು ಮನಸ್ಸು ಶುದ್ಧವಾಗಿಟ್ಕೋ, ಆಗುತ್ತದೆ, ಚಿಂತೆ ಬೇಡ. ಆ ನಂಬಿಕೆ ಇರಲಿ, ಆಗುತ್ತದೆ. ಆದ್ದರಿಂದ ಅದಕ್ಕೋಸ್ಕರನೇ ನಾವು ಬಲವಂತವಾಗಿ ಯಾರಿಗೂ ಮಾಡಲಿಲ್ಲ, ನೀವು ವೇದ ಓದಲೇಬೇಕು ಎಂದು ಯಾರಿಗೂ ಬಲವಂತ ಮಾಡಲಿಲ್ಲ. ವೇದ ಸಾರ ತಿಳ್ಕೋ, ಆಚರಿಸು, ನಿಮಗೆ ನಡೆಯುತ್ತದೆ ಅಷ್ಟೇ. ನಮಗೆ ಗ್ರಂಥ ಮುಖ್ಯ ಅಲ್ಲ, ವೇದದ ಅರ್ಥ ತಿಳ್ಕೋ ಸಾಕು. ವೇದದ ಅರ್ಥ ಭಗವದ್ಗೀತೆ ಮೂಲಕವೋ ಪುರಾಣ ಮೂಲಕವೋ ಇದಿಗೋ ಇಂಥ ವೇದಾಂತ ಗ್ರಂಥ ಮೂಲಕವೋ ಅಥವಾ ಬಾಯಿ ಮೂಲಕ ಉಪದೇಶವೋ, ಅದರಲ್ಲಿ ಹೇಳಿರುವ ಆ ತತ್ವ, ಆ ಸಾಧನ, ಆ ಉಪದೇಶವನ್ನು ತಿಳ್ಕೊಂಡ್ರೂ ಆಚರಿಸು, ನಡೆಯುತ್ತದೆ. ಅವರಿಗೆ ಬುಕ್ಕೇ ಮುಖ್ಯ, ಪುಸ್ತಕವೇ ಹಿಡ್ಕೊಳ್ಳಬೇಕು ಅಲ್ಲವೇ? ನಾನು ಈ ಪುಸ್ತಕವನ್ನೇ ನಂಬುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು. ನಮಗೆ ಹಿಂದೂಗಳಿಗೆ, ನೀವು ಹಿಂದೂಗಳಾಗುವುದಕ್ಕೆ ಈ ಪುಸ್ತಕವೇ ನಾವು ಎಂದು ಪ್ರತಿಜ್ಞೆ ಮಾಡಬೇಕಾ? ನಮಗೆ? ಅವರಿಗೆ ನಾನು ಯೇಸುವನ್ನೇ ನಂಬುತ್ತೇನೆ, ಬೈಬಲ್ ಭಗವಂತನ ವಾಣಿ ಎಂದು ನಂಬುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು. ಅವರಿಗೆ ನೀವು ಕ್ರಿಸ್ತು ಮತಕ್ಕೆ ಸೇರಬೇಕಂದ್ರೆ ಒಂದು ದೀಕ್ಷೆ ಕೊಡ್ತಾರೆ. ಏನು ದೀಕ್ಷೆ? ಇದೇ ದೀಕ್ಷಾ.
ಹಿಂದೂ ಮತ ಆಗುವುದಕ್ಕೆ ನಿಮಗೆ ಏನು ದೀಕ್ಷಾ? ನಾನು ವೇದವನ್ನೇ ನಂಬುತ್ತೇನೆ, ವೇದದನ್ನೇ ಹೇಳ್ತೀನಿ, ಅದರಲ್ಲಿ ಹೇಳಿದ್ದೇ ಒಪ್ಕೊಳ್ತೀನಿ, ಬೇರೆ ಒಪ್ಕೊಳ್ಳಲ್ಲ ಎಂದು ಯಾರಾದರೂ ನಿಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರ? ಮಾಡದಿದ್ದರೆ ನೀವು ಹಿಂದೂಗಳು ಹೇಗೆ ಆಗಿದ್ದೀರಿ? ಈಗ ಪ್ರಶ್ನೆ ಮಾಡ್ತಾರೆ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಕೇಳಿ. ಮಕ್ಕಳು ಪಕ್ಕಕ್ಕೆ ನಿಮಗೆ ಕ್ರೈಸ್ತವ ಮುಸ್ಲಿಮರು ಇದ್ದರೆ ಕ್ಲಾಸ್ಮೇಟ್ಗಳು ಎಷ್ಟು ಹಿಂಸೆ ಮಾಡ್ತಾರೆ, ಎಷ್ಟು ಪ್ರಶ್ನೆಗಳು ಕೇಳ್ತಾರೆ, ಅವರನ್ನು ಕೇಳಿ. ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಬಗೆ ನನ್ನ ಹತ್ತಿರ ಬರುತ್ತಿದ್ದರು ಸಣ್ಣ ಮಕ್ಕಳು. ನಮ್ಮ ಕ್ಲಾಸ್ಮೇಟ್ ಹೀಗೆ ಮಾಡ್ತಾರೆ, ನಿಮ್ಮ ಹಿಂದೂ ಮತ ಈಸ್ ಎ ಮ್ಯಾನ್ ಮೇಡ್ ರಿಲಿಜನ್, ಅವರ್ ಈಸ್ ಎ ಗಾಡ್ ಮೇಡ್ ರಿಲಿಜನ್ ಎಂದು ಒಂದು ಹುಡುಗಿ ಬರ್ತಿದ್ದರು. ಅವ್ರ ಮದರ್ ಕರ್ಕೊಂಡು ಬಂದಾಳೆ. ಆ ಸಣ್ಣ 2nd ಕ್ಲಾಸು 3rd ಕ್ಲಾಸು. ಏನು, ನಿಮ್ಮ ಹಿಂದೂ ಮತ ಎನ್ನುವುದು ಮ್ಯಾನ್ ಮೇಡ್ ರಿಲಿಜನ್, ನಮ್ಮದೇ ಗಾಡ್ ರಿಲಿಜನ್. ಹೀಗೆ ಮಾತು ಏನೇನು ಬಗೆ ನಿಮ್ಮ ಕ್ಲಾಸ್ಮೇಟ್ಗಳು ಮಿಷನರಿಗಳೇ ಕನ್ವರ್ಷನ್ ಮಾಡುವುದಕ್ಕೆ. ಎಲ್ಲರೂ ಕನ್ವರ್ಷನ್ ಮಾಡುವ ಕೆಲಸನೇ, ಬೇರೆಯವರಿಗೆ ಏನು ತೋಚಲ್ಲವಲ್ಲ, ಬೇರೆ ಇಲ್ಲ, ಅದೊಂದೇ ಸಾಧನ. ನಮಗೆ ಆಶ್ಚರ್ಯವಾಗ್ತದೆ, ಇದೇನು ಮಾಡ್ತಾರೆ? ಅದೇ ಮಾಡ್ತಾರೆ, ಅವ್ರಿಗೆ ಮಾಡೋದೇ ಅದು. ಆದ್ದರಿಂದ ನಮಗೆ ಮಕ್ಕಳಿಗೆ ಒಂದು ನೀತಿ, ಭಕ್ತಿ, ಸದ್ಗುಣ, ಭಗವಂತನಂದೇ ನಮಸ್ಕಾರ ಮಾಡು, ಮಂದಿರ ಇದ್ದರೆ ಮಾಡು, ಹಿರಿಯರ ಮಾತು ಕೇಳು, ಸಜ್ಜನರಾಗಿರು, ಧರ್ಮಾತ್ಮನಾಗಿರು, ಸತ್ಕರ್ಮ ಮಾಡು, ಪರೋಪಕಾರ ಮಾಡು, ಇವೇ ಹೇಳ್ತಾರೆ. ವೇದ ಗೀದನ್ನು ಎಲ್ಲರಿಂದ ಓದಿಸ್ತಾರೆ ಏನು ಪ್ರತಿ ದಿವಸ? ಓದಿದ್ದರೆ ಓದು, ಇಲ್ಲದಿದ್ದರೆ ಪರವಾಗಿಲ್ಲ. ಅದರಲ್ಲಿ ಹೇಳಿರುವ ತತ್ವವೇನೋ, ಉಪದೇಶಗಳೇನೋ, ಅದು ಹೇಗಾದರೂ ನಿಮ್ಮ ಮಾತೃಭಾಷೆಯಲ್ಲೋ ಯಾವ ಭಾಷೆಯಲ್ಲೋ ತಿಳ್ಕೊಂಡು ಆಚರಿಸು. ಗಾದೆ ಮೂಲಕ ನಮಗೆ ಗಾದೆಗಳಿವೆ, ಪ್ರಾವರ್ಬ್ಸ್ ಇವೆ, ಹಾಡುಗಳಿವೆ, ಕೀರ್ತನಗಳಿವೆ, ಇವೆಲ್ಲವೂ ವೇದವೇ. ನಮಗೆ ವೇದ ಅಂದರೆ ಒಂದು ಪುಸ್ತಕ ಅಲ್ಲ, ವೇದ ಅರ್ಥ, ವೇದ ಸಾರ. ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟು ಕೀರ್ತನಗಳು, ಭಜನೆಗಳಿವೆ ನೋಡಿ. ಕೀರ್ತನಗಳು, ಭಜನೆಗಳು ಎಷ್ಟಿವೆಯೋ ಅವುಗಳೆಲ್ಲ ಒಂದು ಸಂಗ್ರಹ ಮಾಡಿ ನೋಡು. ನಿಮಗೆ ಉಪನಿಷತ್ತಿನಲ್ಲಿ, ವೇದದಲ್ಲಿ ಎಷ್ಟಿದೆಯೋ ಅದೆಲ್ಲ ಬಂದುಬಿಡ್ತದೆ. ಸಚ್ಚಿದಾನಂದ ಸ್ವಾಮೀಜಿ ಬರೆದಿದ್ದ ಕೀರ್ತನಗಳಿವೆ, ಇನ್ನು ಎಷ್ಟೋ ಜನರು ಬರೆದಿದ್ದ ಕೀರ್ತನಗಳು, ಭಜನೆಗಳಿವೆ. ಅವುಗಳೆಲ್ಲ ಲಿಸ್ಟ್ ಮಾಡಿ ನೋಡು. ಅದನ್ನು ನೋಡಿದ್ದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಅರ್ಥವೆಲ್ಲ ಬಂದುಬಿಟ್ಟಿತು. ನಾವು ವೇದನೆ ಓದಲಿಲ್ಲ ಅಂದರೆ ಏನರ್ಥ? ಇದೆಲ್ಲ ವೇದ ಅಲ್ಲವಾ? ನಮ್ಮದು ಪುಸ್ತಕ ಪ್ರಧಾನ ಅಲ್ಲ, ಪುಸ್ತಕದಲ್ಲಿ ಹೇಳಿರುವ ತತ್ವ. ಆ ವೇದ ಗ್ರಂಥ ರಕ್ಷಣೆ ಮಾಡಬೇಕು ಎಂದು ಬ್ರಾಹ್ಮಣರಿಗೆ ಹೇಳಿಕೊಟ್ಟರು. ಏಕಪ್ಪ ಅಂದರೆ ಇದು ಹೇಗೆ ಒಂದು ಲೈಬ್ರರಿ ಗ್ರಂಥವನ್ನು ರಕ್ಷಣೆ ಮಾಡ್ತಾನೋ ಹಾಗೆ ನೀವು ವೇದವನ್ನು ಸಸ್ವರವಾಗಿ ಓದು. ಇದು ನಿಮ್ಮ ಕೆಲಸ ಇದೆ. ನೀವು ಬೇರೆ ಕೃಷಿ ಕಾರ್ಯ, ಲೌಕಿಕ ಕಾರ್ಯ, ಸಂಪಾದನಾ, ವ್ಯಾಪಾರ, ರಾಜ್ಯ ಪರಿಪಾಲನಾ ಮಾಡಬೇಡ, ಯಾವ ಕೆಲಸ ಮಾಡಬೇಡ. ನಿನ್ನ ಕೆಲಸ ಇದೆ, ವೇದ ಓದು, ಯಜ್ಞ ಮಾಡು, ಇನ್ನೊಬ್ಬರು ಬಂದರೆ ಹೇಳ್ಕೊಡು. ಇದೇ ನಿನ್ನ ಕೆಲಸ, ಇದೇ ನಿನ್ನ ವೃತ್ತಿ ಧರ್ಮ, ಇದೇ ಮಾಡು. ಏಕೆಂದರೆ ವೇದ ಸಮಾಜಕ್ಕೋಸ್ಕರ ಒಂದು ಲೈಬ್ರರಿಯನ್ನು ಹಾಗೆ ರಕ್ಷಿಸಬೇಕು ಅಷ್ಟೇ. ಹಾಗೆ ಈಗ ಎಲ್ಲರೂ ಲೈಬ್ರರಿನ ಆಗಬೇಕಾ ಏನು? ಅವರು ಲೈಬ್ರರಿನ ಆಗೋದಕ್ಕೆ ನಾನು ಬಿಟ್ಟಿಲ್ಲ, ಅದರಿಂದ ನನಗೆ ಅನ್ಯಾಯವಾಯಿತು ಅಂದರೆ ಎಲ್ಲರೂ ಲೈಬ್ರರಿನ ಆಗಬೇಕಾ? ಅದರಲ್ಲಿರುವ ಅರ್ಥವೇನು, ತಾತ್ಪರ್ಯವೇನು ಎಲ್ಲರೂ ತಿಳ್ಕೊಳ್ಳಬಹುದು. ಅದು ತಿಳ್ಕೊಂಡರೆ ಆಚರಿಸು ಸಾಕಾಗ್ತದೆ. ಅವರೇನೆಂದರೆ ನಾವೆಲ್ಲರೂ ಬೈಬಲ್ ಓದ್ತೀವಿ, ನಾವೆಲ್ಲರೂ ಕುರಾನ್ ಓದ್ತೀವಿ, ಹಿಂದೂಗಳು ಓದೋಕ್ಕೆ ಬಿಡುತ್ತಾ ಇಲ್ಲ. ಇದೇ ಬುದ್ಧಿ ಗಾಂಧೀಜಿ ಅದೇ ಹೇಳುತ್ತಿದ್ದ. ಎಲ್ಲೋ ಒಂದು ಹಿಂದೂಗಳೆಲ್ಲ ಒಂದು ದೊಡ್ಡ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಕೇಳಿದ್ದಾರೆ, ಎಷ್ಟು ಮುಸಲ್ಮಾನರಿದ್ದಾರೆ? ಇಬ್ಬರೋ ಇದ್ದರು. ಕ್ರಿಸ್ತ ಜನರು ಇಬ್ಬರಿದ್ದರು. ಅವರನ್ನು ಕೇಳಿದ್ದಾರು, ನಿಮ್ಮಲ್ಲಿ ಎಷ್ಟು ಜನರು ಕುರಾನ್ ಓದುತ್ತಾರೆ ಅಂದರೆ ಎಲ್ಲ ಮುಸ್ಲಿಮರು ಕೈ ಎತ್ತಿ ನಾನು ಕುರಾನ್ ಓದ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಕ್ರಿಸ್ತ ಜನರನ್ನೇ ಹೇಳಿದ್ದಾರೆ, ನೀವು ಎಷ್ಟು ಜನರು ಬೈಬಲ್ ಓದುತ್ತೀರಿ ಅಂದರೆ ಅವರೆಲ್ಲರೂ ಇಬ್ಬರೇ ಇದ್ದರು. ಇಬ್ಬರು ಕೈ ಎತ್ತಿ ಹೌದು ನಾನು ಪ್ರತಿ ದಿವಸ ಓದುತ್ತೇವೆ ಅಂತ. ಈಗ ಮಿಕ್ಕ ಜನರೆಲ್ಲ ಹಿಂದೂಗಳೇ. ಇವರಿಗೆ ಹೇಳಿದ್ದಾರೆ, ನೀವು ಪ್ರತಿ ದಿವಸ ಭಗವದ್ಗೀತೆ ಎಷ್ಟು ಜನರು ಓದ್ತಾರೆ? ಯಾರೋ 5, 6, 10 ಜನರು ಎತ್ತಿದ್ದಾರೆ. ಅಯ್ಯೋ ನೋಡಿ, ಹಿಂದೂಗಳದ್ದು ಎಷ್ಟು ದುರ್ಗತಿ ಆಯಿತು, ಎಲ್ಲರೂ ಓದಲೇಬೇಕು ಅಂದರೆ ನಾನು ಓದಬೇಡ ಎಂದು ಹೇಳುತ್ತಾ ಇಲ್ಲ. ಓದತಕ್ಕವರು, ಓದೋಕ್ಕೆ ಬರುವವರು ಇದ್ದರೆ ಓದಿ. ಬಟ್ ಅದರಲ್ಲಿ ಹೇಳಿರುವ ಉಪದೇಶವೇನೋ ತಿಳ್ಕೊ. ಭಜನ ಮೂಲಕವೋ, ಗಾದೆಗಳ ಮೂಲಕವೋ, ಏನು ಪದ್ಯಗಳ ಮೂಲಕವೋ, ಅಥವಾ ನಿಮ್ಮ ತಾಯಿ ತಂದೆಗಳು ಹೇಳಿರುವ ಒಂದು ಆಚರಣಾತ್ಮಕ ಉಪದೇಶವೋ ಹೇಗಾದರೂ ತಿಳ್ಕೊಂಡು ಆಚರಿಸು ಅಲ್ಲವೇ? ತಿಳ್ಕೋ, ಆಚರಿಸು, ಅದು ಮುಖ್ಯವೇ ಹೊರತು ಗ್ರಂಥ ಪ್ರಧಾನವಲ್ಲ. ಗ್ರಂಥ ಅವಕಾಶವಿದ್ದರೆ ತಿಳ್ಕೊ, ಇಲ್ಲದಿದ್ದರೆ ಗ್ರಂಥ ಕಂಪಲ್ಸರಿ ಓದಬೇಕೆನ್ನುವುದು ಅವರಿಗೆ ಹೇಳಿದರು. ಬ್ರಾಹ್ಮಣರಿಗೆ ಇದು ನಿನ್ನ ಕಂಪಲ್ಸರಿ ಧರ್ಮ, ಅದರಲ್ಲಿ ಹೇಳಿದ್ದು ಆಚರಿಸು. ಬಟ್ ಗ್ರಂಥವಾಗಿ ಕಂಠಸ್ಥ ಮಾಡಿ ಸಸ್ವರವಾಗಿ ತಿಳ್ಕೊಂಡದ ರಕ್ಷಣೆ ಮಾಡುವುದು ಅದು ನಿನ್ನ ಧರ್ಮ, ನೀವು ಬಿಡಬಾರದು, ಅದು ಅವರ ಕರ್ಮ. ಮಿಕ್ಕ ಜನರು ಅದರ ವಿಷಯವೇನು ತಿಳ್ಕೊ ಸಾಕು.
ಇನ್ಫ್ಯಾಕ್ಟ್ ಈಗ ಎಲ್ಲರಿಗಿಂತ ಇರುವಂಥ ಪುಸ್ತಕಗಳು ನಮ್ಮ ಹಿಂದೂಗಳಲ್ಲಿ ಇರುವಂಥ ಪುಸ್ತಕಗಳು ಯಾರಿಗೂ ಇಲ್ಲ. ಆಧ್ಯಾತ್ಮಿಕ ಪುಸ್ತಕಗಳು ಎಷ್ಟು ಬಗೆಯ ಇವೆ. ಚಿನ್ಮಯಾನಂದ ಸ್ವಾಮೀಜಿಯನ್ನು ಕೇಳಿದಾಗ ಹೀಗೆ ಪ್ರಶ್ನೆ ಮಾಡಿದ್ದಾರೆ, ಕ್ರಿಸ್ತ ಜನರಿಗೆ ಬೈಬಲ್ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ, ನಿಮ್ಮ ಹಿಂದೂಗಳಿಗೆ ಯಾವ ಪುಸ್ತಕ ಅಂದರೆ ಅವರು ಹೇಳಿದರೆ ನಮಗೆ ಒಂದು ಪುಸ್ತಕ ಇಲ್ಲ, ಒಂದು ಲೈಬ್ರರಿ ಇದೆ ಅಂತ ಹೇಳಿಬಿಟ್ಟರು. ಒಂದು ಲೈಬ್ರರಿ ಇದೆ, ನಮಗೆ ಒಂದು ಪುಸ್ತಕ ಯಾಕೆ, 100 ಪುಸ್ತಕಗಳಿವೆ, ಇಷ್ಟು ಇವೆ. ಬರೀ ಇಷ್ಟೆಲ್ಲ ಓದಬೇಕಾ ಅಂದರೆ ಇಷ್ಟೆಲ್ಲ ಯಾವುದು 1 ಪೇಜು 2 ಪೇಜು ಓದಿ ಅರ್ಥ ಮಾಡಿಕೊಂಡರೂ ಸಾಕು, ಒಂದು ಉಪನಿಷತ್ತು ಓದಿದ್ದರೂ ಸಾಕು. ಬರೀ ಒಂದು ಉಪನಿಷತ್ತಿನಲ್ಲೇ ಜ್ಞಾನವಾದರೆ 10 ಏಕೆ ಇವೆ? 10 ಅಲ್ಲ, ಇನ್ನು ನೋಡಿದರೆ 108 ಇವೆ ಉಪನಿಷತ್ತುಗಳು. 108ಗಳು ಹೆಸರೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಅಷ್ಟೆಲ್ಲ ಬೇಕಾ? ಶಂಕರಾಚಾರ್ಯರು 13 ಉಪನಿಷತ್ತುಗಳೇ ಇಟ್ಕೊಂಡರು. ತಾನು ಭಾಷ್ಯ ಬರೆಯುವಾಗ 13 ಇಟ್ಕೊಂಡರು. 10 ಬರೆದಿದ್ದರು, ಇನ್ನೂ 3 ಇವೆ ಅಷ್ಟೇ. ಕೌಶಿತಕಿ, ಶ್ವೇತಾಶ್ವತರ, ಜಾಬಾಲ, ಈ 3 ಕೋಟ್ ಮಾಡಿದ್ದಾರೆ ಅಷ್ಟೇ. ಮಿಕ್ಕದು ಪ್ರಸ್ತಾವನೆ ಇಲ್ಲ, ಅದರ ರೆಫರೆನ್ಸೇ ಇಲ್ಲ. ಅಂದರೆ ಪುಸ್ತಕಗಳು ಎಷ್ಟಿದ್ದರೂ ನಾವು ಪುಸ್ತಕ ಪ್ರಧಾನ ಅಂದರೆ ಹಿಂದೂಗಳಿಗೆ ಎಷ್ಟು ಪುಸ್ತಕಗಳಿವೆಯೋ ಇವೆಲ್ಲ ಒಬ್ಬರಿಂದ ಆಗುತ್ತದೆ. ಅಸಲು ವೇದ ಗ್ರಂಥಗಳೇ ಎಷ್ಟಿವೆಯೋ ಒಬ್ಬ ಮನುಷ್ಯನಿಂದ ಅದೆಲ್ಲ ಓದೋಕ್ಕೆ ಆಗಲ್ಲ, ಅಷ್ಟಿವೆ. ವೇದಗಳನ್ನೇ ಇಟ್ಕೊಂಡ್ರೆ ಎಲ್ಲರಿಂದ ಆಗುವುದೇ ಇಲ್ಲ. ಅದರಲ್ಲಿ ಒಂದು ಶಾಖ ಓದುತ್ತಾರೆ ಬ್ರಾಹ್ಮಣರಾದರೂ, ತಮ್ಮ ಋಗ್ವೇದವೋ ಯಜುರ್ವೇದವೋ ತಮ್ಮ ಒಂದು ವೇದ ಓದ್ತಾರೆ. ಅವ್ರಿಗೆ ಇನ್ನೊಂದು ವೇದ ಅವ್ರಿಗೂ ಗೊತ್ತಿಲ್ಲ, ಅವರು ಓದೋಕ್ಕೆ ಬಿಡಲ್ಲ. ಅದಕ್ಕೆ ತುಂಬ ನಿಯಮಗಳು. ಇನ್ನೊಂದು ವೇದ ಓದಬೇಕಂದ್ರೆ ನಿಮಗೆ ತುಂಬ ನಿಯಮಗಳಿರುತ್ತೆ. ಮತ್ತು ದೀಕ್ಷೆ ತಗೋ, ಏನೋ ಮಾಡು, ಏನೇನೋ ಮಾಡು ಹೇಳ್ತಾರೆ. ಅದು ತುಂಬ ನಿಯಮಗಳು, ಓದೋಕ್ಕೆ ಬಿಡಲ್ಲ. ಅದು ಇದೆ, ಪ್ರತಿಯೊಂದಕ್ಕೂ ನಿಯಮ. ಹಾಗೆ ತಾತ್ಪರ್ಯವೇನೆಂದರೆ ನಮಗೆ ಇದೆಲ್ಲ ನಮ್ಮ ಹಿಂದೂಗಳಿಗೆ ಹೇಳಬೇಕು, ಹಿಂದೂಯಿಸಮ್ ಕೋರ್ಸ್ನಲ್ಲಿ ಹೇಳಬೇಕು. ಹೇಳದಿದ್ದರೆ ಅವರು ಹೋಗಿ ಏನೋ ತಿರುಚಿ ಮಾತಾಡ್ತಾರೆ. ಸಣ್ಣ ಮಕ್ಕಳು, ನಿಮ್ಮ ಕ್ಲಾಸ್ಮೇಟ್ಸೇ ನಮ್ಮ ಹಿಂದೂ ಮಕ್ಕಳನ್ನು ಗೊಂದಲಕ್ಕೆ ಒಳಗಾಗಿಸ್ತಾರೆ. ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಅವರಿಗೆ ತಮ್ಮ ರಿಲಿಜನ್ ಅಂದರೆ ಇಟ್ ಈಸ್ ಎ ವಾರ್, ಅದೊಂದು ಯುದ್ಧ ಅವರಿಗೆ. ಇಸ್ಲಾಂ ಕ್ರಿಸ್ತು ಮತಗಳು ಅಂದರೆ ಯುದ್ಧ. ಒಂದು ವ್ಯಾಪಾರನೇ ಮಾಡು, ಒಂದು ಆಫೀಸ್ನಲ್ಲಿ ಮಾಡು, ಒಂದು ಉದ್ಯೋಗ ಮಾಡು, ಒಂದು ಆಸ್ಪತ್ರೆ ಇರಲಿ, ಶಾಲೆನೇ ಇರಲಿ, ಎವ್ರಿಥಿಂಗ್ ಕನ್ವರ್ಷನ್ಗೆ ಉಪಯೋಗ. ಆಸ್ಪತ್ರೆ ಇರಲಿ, ಔಷಧಿ ಕೊಡ್ತೀವಿ, ಕನ್ವರ್ಷನ್. ಶಾಲೆಗೆ ಹೋಗಿ ಕನ್ವರ್ಷನ್. ಒಂದು ಪುಸ್ತಕ ಸೇಲ್ ಮಾಡ್ತೀವಿ, ಕನ್ವರ್ಷನ್. ಎಲ್ಲಿ ಹೋದರೂ ಬಸ್ ಹತ್ತಿದ್ದರೆ ಕನ್ವರ್ಷನ್, ರೈಲು ಹತ್ತಿದ್ದರೆ ಕನ್ವರ್ಷನ್, ಎಲ್ಲಕ್ಕೆ ಕನ್ವರ್ಷನ್. ಹೋಟೆಲ್ ಇದ್ದರೆ ಅದು ಊಟ ಕೊಡ್ತೀವಿ, ಮತ್ತೆ ಕನ್ವರ್ಷನ್. ಒಪ್ಕೊ ಮತ್ತೆ ಮಾತುಕತೆ ಅದೊಂದು. ಯಾಕಂದರೆ ಅದು ಯುದ್ಧ. ಇಸ್ಲಾಂ ಕ್ರಿಸ್ತು ಮತಗಳಂದರೆ ಅದೊಂದು ರಾಜಕೀಯ, ಅದೊಂದು ಯುದ್ಧ ಅಷ್ಟೇ. ಅದಕ್ಕೆ ಜೀವನಕ್ಕೆ ಅರ್ಥವಿಲ್ಲ. ಇನ್ನೊಬ್ಬರ ಮತವನ್ನು ನಾಶ ಮಾಡು, ನಮ್ಮದೇ ಶ್ರೇಷ್ಠ ಎಂದು ಹೇಳಿಬಿಡು. ಸಣ್ಣ ಮಕ್ಕಳು ನಿಮ್ಮ ಕ್ಲಾಸ್ಮೇಟ್ ಇದ್ದರೂ ಇದೇ ಮಾತಾಡ್ತಾರೆ. ನಮ್ಗೆ ಅನಿಸ್ತದೆ, ಇಷ್ಟೆಲ್ಲ ಹೇಗೆ ಗೊತ್ತು? ಇವರು ಯಾರು ಹೇಳಿಕೊಟ್ಟರು? ಅವ್ರಿಗೆ ಅದೇ ಹೇಳ್ತಾರೆ, ಬೇರೆ ಏನಿದೆ ಅವರ ಪುಸ್ತಕದಲ್ಲಿ? ಬೇರೆ ಏನಿಲ್ಲ. ಬೈಬಲ್ ಕುರಾನ್ನಲ್ಲಿ ಏನಾದರೂ ಉಪದೇಶ ಇದೆಯಾ? ಇನ್ನೊಬ್ಬರನ್ನು ಹೇಗೆ ನಾಶ ಮಾಡುವಂದು ಒಂದೇ ಇದೆ ಉಪದೇಶ, ಅದು ಬಿಟ್ಟು ಬೇರೆ ಏನಿಲ್ಲ. ಅದರಿಂದ ಅವ್ರಿಗೆ ಅದೇ ಬರುತ್ತದೆ. ಒಬ್ಬ ಹುಡುಗ, ನಾನು ಎಲ್ಲೇ ವಾಕಿಂಗ್ಗೆ ಹೋಗ್ತಾ ಇದ್ದೆ, ಅವ್ರ ಅಂಕಲ್ ಎಂದು ಹೇಳ್ದ. ಈ ಕಾಲದಲ್ಲಿ ಎಲ್ಲರೂ ಅಂಕಲ್ ಅಲ್ಲವೇ? ಪೋಸ್ಟ್ ಮ್ಯಾನ್ ಬಂದರೆ ಪೋಸ್ಟ್ ಅಂಕಲ್, ಒಂದು ಭಿಕ್ಷುಕ ಬಂದರೆ ಭಿಕ್ಷುಕ ಅಂಕಲ್, ಗೊತ್ತಾ? ಯಾರೇ ಮಾಡಲಿ ಅಂಕಲ್. ಭಗವಂತ ಸೃಷ್ಟಿ ಮಾಡಿದ್ದರೆ ಎಲ್ಲರೂ ಭಗವಂತನಿಗೆ ಮಕ್ಕಳಲ್ಲವೇ? ಹಾಗಾದರೆ ಭಗವಂತ ಮದುವೆ ಮಾಡಿಕೊಂಡನಲ್ಲ ನಿಮ್ಮ ದೇವರು, ಅಂದರೆ ತನ್ನ ಮಕ್ಕಳನ್ನೇ ಮದುವೆ ಮಾಡಿಕೊಂಡನ. ರಾಮ ಸೀತನನ್ನು ಮಾಡಿಕೊಂಡ, ಕೃಷ್ಣ ರಾಧೆಯನ್ನು, ಅವರ ಹೆಸರೇನು ರುಕ್ಮಿಣಿಯನ್ನು ಮಾಡಿಕೊಂಡ. ಮರಿ ಇದು ತನ್ನ ಮಕ್ಕಳನ್ನೇ ಮದುವೆ ಮಾಡಿಕೊಂಡನ. ಮತ್ತು ತಪ್ಪು ತಿಳ್ಕೊಳ್ಳಬೇಡಿ, ಸಾರಿ ಎಂದು ಹೊರಟಾದ. ನಾನು ಏನು ಹೇಳಲೇ ಇಲ್ಲ, ಸುಮ್ಮನೆ ಕೇಳಿದೆ. ಓ ಸಾರಿ, ತಪ್ಪು ತಿಳ್ಕೊಳ್ಳಬೇಡಿ, ಬೇಜಾರು ಮಾಡ್ಕೊಳ್ಳಬೇಡಿ ಅಂತ ಹೊರಟಾದ. ಮರಿ ಅಲ್ಲಿ ಹೋಗುವವನು ಇಲ್ಲಿಗೆ ಬಂದು ಈ ಪ್ರಶ್ನೆ ಮಾಡಿ ಇದೆಲ್ಲ ಮಾಡಿ ಹೋಗ್ತಾನೆ. ಇದೇನು ಕೆಲಸಪ್ಪ ಅಂದ್ರೆ ಅದು ಕೆಲಸನೇ ಅದು. ಚೇಲು ಏನು ಮಾಡ್ತದೆ? ಚೇಲು ಅಂದರೆ ಗೊತ್ತಾ? ಸ್ಕಾರ್ಪಿಯೋ. ಅದಕ್ಕೆ ಕೆಲಸ, ಅದಕ್ಕೆ ಒಂದು ಏನು ಪುಚ್ಛ ಇರುತ್ತದೆ, ಪುಚ್ಛಕ್ಕೆ ಏನು ಹೇಳ್ತಾರೆ? ಬಾಲ. ಅದು ಹೀಗೆ ಅಲಗಾಡಿಸ್ತಾ ಇರ್ತದೆ. ಏಕೆ? ಯಾರಾದರೂ ಹತ್ತಿರಕ್ಕೆ ಬಂದರೆ ತಾನು ನೀವು ಏನು ಮಾಡಿದ್ದಿ ಅಂದರೆ ಏನು ಮಾಡಬೇಕಾಗಿಲ್ಲ. ಕೆಲವು ಪ್ರಾಣಿಗಳಿಗೆ ಹಸಿವಾದರೆ ಸಾಯಿಸಿ ತಿಂತವೆ. ಸಿಂಹ, ಹುಲಿ ಅಂಥದ್ದು ಹಸಿವಾದರೆ ಸಾಯಿಸ್ತದೆ, ಇಲ್ಲದಿದ್ದರೆ ಸುಮ್ಮನೆ ನೋಡ್ತದೆ, ಬಿಟ್ಟು ಬಿಡ್ತದೆ, ಸಾಯಿಸಲ್ಲ. ಹಸಿವಾದರೆ ಸಾಯಿಸ್ತೀನಿ, ಇಲ್ಲದಿದ್ದರೆ ಪಕ್ಕದಿಂದ ಹೋದರೆ ಏನೂ ಹೇಳಲ್ಲ.
ಹೊಟ್ಟೆ ತುಂಬಿದ್ದರೆ ಮಾಡಲ್ಲ. ಕೆಲವು ಹೆದರ್ಕೊಂಡು ಹಾವು ಕಚ್ಚುತ್ತದೆ ಏಕೆ ಅಂದರೆ ಯಾರು ನನ್ನನ್ನು ಹೊಡೆಯಲಿಕ್ಕೆ ಬರುತ್ತಾರೆ ಅನಿಸಿದ್ದರೆ ಕಚ್ಚುತ್ತದೆ. ಚೇಳು ಏಕೆ ಕಚ್ಚುತ್ತದೆ ಗೊತ್ತಾ? ಅದಕ್ಕೆ ಹಸಿವು ಆಗಬೇಕಾಗಿಲ್ಲ. ಅದಕ್ಕೆ ಯಾರೋ ತನ್ನನ್ನು ಹೆದರಿಸ್ತಾ ಇದ್ದಾರೆ, ಹೊಡೆಯುತ್ತಾ ಇದ್ದಾರೆ, ಅದು ಬೇಕಾಗಿಲ್ಲ. ಸುಮ್ಮನೆ ಉಪಕಾರ ಮಾಡುವುದಕ್ಕೆ ಬಂದರೂ ಅವನನ್ನೇ ಕಚ್ಚಿಬಿಡ್ತಾರೆ. ಈಗ ಅದು ಚೇಲು ಬುದ್ಧಿ ಅವರದು. ಅವ್ರ ಬುದ್ಧೇ ಚೇಲು. ಇನ್ನೊಬ್ಬರನ್ನು ನಾಶ ಮಾಡುವುದಕ್ಕೆ ನಾವು ಹುಟ್ಟಿದ್ದೇವೆ. ಈಗ ಎಲ್ಲ ಮತಗಳು ಸಮಾನ ಹೇಳುತ್ತಾರಲ್ಲ, ಪರಮ ಮೂರ್ಖರು ಪಾಪಿಷ್ಟರು. ಪರಮ ಮೂರ್ಖರು ಪಾಪಿಷ್ಟರು. ಇವರಿಗೆ ಯಾವುದೂ ಗೊತ್ತಿಲ್ಲ. ಗುಲಾಮ್ ಬುದ್ಧಿಯಲ್ಲಿರುವವರು ಮಾತಾಡಿದ ಮಾತದು. ಆದ್ದರಿಂದ ಗ್ರಂಥ ಒಂದು ಮುಖ್ಯ ಅಲ್ಲ, ವಿಷಯವು ತಿಳ್ಕೋ. ಹೇಗಾದರೂ ತಿಳ್ಕೊಂಡು ಅದನ್ನು ಮನಸ್ಸನ್ನು ಶುದ್ಧಿಗೊಳಿಸು, ವೈರಾಗ್ಯ ಮಾಡ್ಕೋ, ಅಂತರ್ಮುಖ ಮಾಡ್ಕೋ, ತಿಳ್ಕೊಂಡ್ರೆ ಸಾಕಾಯಿತು. ಮೋಕ್ಷ ಪ್ರಾಪ್ತಿಗೆ ಭಗವಂತ ನೂರಾರು ಸಾಧನಗಳನ್ನಿಟ್ಟ. ಅದಕ್ಕೋಸ್ಕರ ನಮ್ಮ ಜನರು ಹೇಳಿದ್ದಾರೆ, ನಿಮ್ಮ ಜೀವನವೇ ಸಾಧನ, ನಿಮ್ಮ ವೃತ್ತಿ ಧರ್ಮವೇ ಸಾಧನ, ಅದೇ ಯೋಗ. ನೀವು ಎಲ್ಲಿದ್ದೀಯೋ ಅದೇ ಮಾಡು. ನೀವು ಎಲ್ಲಿದ್ದೀಯೋ ಏನು ಮಾಡ್ತೀವೋ ಅಲ್ಲಿಂದಲೇ ಮಾಡು, ಅದೇ ನಿನಗೆ ಸಾಧನ ಎಂದು ಇದು ಹಿಂದೂ ಧರ್ಮ. ಅದರಿಂದ ಈಗ ಅವರು ಹೇಳ್ತಾರೆ, ನಿಮ್ಮ ಪುಸ್ತಕ ಯಾವುದು, ನೀವು ಏನು ಮಾಡಿದರೆ ಹಿಂದೂ ಸಾಧನ ಅಂದರೆ, ನಮ್ಮ ಹಿಂದೂ ಮಕ್ಕಳಿಗೆ ಇದೇನು ಹೇಳೋಕ್ಕಾಗಲ್ಲ. ಅದರಿಂದ ನಿಮ್ಮದು ಮತವೇ ಅಲ್ಲ, ನಿಮ್ಮದು ರಿಲಿಜನೇ ಅಲ್ಲ, ನಮ್ಮದೇ ರಿಲಿಜನ್, ನಮ್ಮದು ಗಾಡ್ ಬಂದೇ ಹೇಳಿದ, ನೇರವಾಗಿ ದೇವರೇ ಬಂದು ಹೇಳಿದ್ದಾರೆ. ನಿಮಗೆ ಏನು ದೇವರೇ ಇಲ್ಲ, ಅದರಿಂದ ನಿಮಗೆ ಯಾರೋ ಮನುಷ್ಯರು ಬರೆದಿರುವ ಪುಸ್ತಕಗಳು ಹೀಗೆ ಹೇಳಿಬಿಟ್ರೆ ನಮ್ಮ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ನೀವು ಕೇಳಿ, ನಿಮ್ಮ ಮಕ್ಕಳನ್ನು ಕೇಳಿ ಗೊತ್ತಾಗ್ತದೆ. ನಿಮ್ಮ ಮಕ್ಕಳ ಜೊತೆಗೆ ಯಾವಾಗಲೂ ಮಾತಾಡಲ್ಲ, ಮಾತಾಡಿ ನೋಡಿ ಗೊತ್ತಾಗ್ತದೆ ಎಷ್ಟು ಭಯಂಕರವಾಗಿ ನಡೆಯುತ್ತಾ ಇದೆಯೋ. ನೀವು ಯಾವಾಗಲೂ ಮಾತಾಡಲ್ಲ, ಏನು ಸಿನಿಮಾಗಳು ಮೇಲೆಗಳು ಅದು ಇದು ಮಾತಾಡ್ತಾರೆ, ಅಷ್ಟೇ ಸುಮ್ಮನೆ ಕೂತಿರ್ತಾರೆ. ಹಿಂದೂಗಳೆಲ್ಲ ಸೆಕ್ಯುಲರ್ ಮೂರ್ಖರಾಗಿ ಬಿಟ್ಟರು. ಮಕ್ಕಳ ಜೊತೆಗೆ ಮಾತಾಡೋದೇ ಅಲ್ಲ. ಯು ಟಾಕ್ ಟು ದೆನ್ ದೇ ವಿಲ್ ನೋ. ಅವರು ಹೇಳಲ್ಲ, ಶಾಲೆಯಲ್ಲಿ ಏನಾಗಿದ್ದು ಮನೆಗೆ ಬರ್ತಾರೆ, ಅದೇ ಇದ್ದು ನಿಮಗೆ ಗೊತ್ತಾಗದೆ ಅವರು ಸಡನ್ಲಿ ಒಂದು ಯಾರೋ ಕ್ರಿಶ್ಚಿಯನೋ ಮುಸ್ಲಿಮ್ ಆಗಿಬಿಡ್ತಾನೆ ಅಷ್ಟೇ, ನಿಮಗೆ ಗೊತ್ತಿಲ್ಲದೆ. ಅಯ್ಯೋ ಹೀಗಾಗಿಬಿಟ್ಟ ಅಂದರೆ ಅದು ಮೊದಲಿನಿಂದ ನಡೆಯುತ್ತಿತ್ತು, ನಿಮಗೇನು ಗೊತ್ತೇ ಆಗಲಿಲ್ಲ, ನೀವು ಮಾತಾಡಿಸಲೇ ಇಲ್ಲ, ನೀವು ಕೇಳಲೇ ಇಲ್ಲ. ಯಾರೋ ಆಗ್ತಾರೆ. ನಿಮ್ಮ ಕೆಲಸಗಾತಿ ನಿಮ್ಮ ಮನೆಗೆ ಬರ್ತಾರೆ, ಅವರು ಇದ್ದು ಒಂದು ದಿವಸ ತೆಲಕ ತೆಗೆದು ಬಿಟ್ಟು ಬರ್ತಾಳೆ ಮನೆಗೆ. ಇದೇನು ಅಂದರೆ ನಾವು ದೇವರನ್ನು ನಂಬಿಕೊಂಡಿದ್ದೇವೆ ಅಂತ. ಇಷ್ಟು ದಿವಸ ಏನಿತ್ತು, ಇಷ್ಟು ದಿವಸ ನಿಮ್ಮದು ಸೈತಾನಿತ್ತು, ನಮ್ಮದೇ ದೇವರು ಅಂದರೆ. ನಿಮ್ಮ ಕೆಲಸಗಾತಿಯನ್ನು ಕೇಳು, ಅವರು ಸಡನ್ಲಿ ಕ್ರಿಶ್ಚಿಯನ್ ಆಗಿಬಿಡ್ತಾರೆ. ಇದೇನಪ್ಪ ಅಂದರೆ ಮರದೇ, ನೀವು ಅವ್ರನ್ನು ಕೇಳಲೇ ಇಲ್ಲ, ಏನಾಗ್ತಿದೆ ಏನಿದೆ ಅಂದರೆ ಯಾವಾಗಲೂ ಏನು ಕೇಳಲಿಲ್ಲ. ಹಿಂದೂಗಳೆಲ್ಲ ಮೂರ್ಖರು, ತಮ್ಮ ಕೆಲಸ ತಾವು ನೋಡ್ಕೊಳ್ತಾರೆ, ಬದುಕುತ್ತಾರೆ, ನೋಡಲ್ಲ. ಅಂದರೆ ಇಂಥದ್ದು ಒಂದು ಶತ್ರುಗಳಿದ್ದಾರೆ ಎಂದು ಗೊತ್ತೇ ಇಲ್ಲದೆ ನಮ್ಮ ಗುರುಗಳೇನು ಮಾಡಿಬಿಟ್ರೆ ಗೊತ್ತಾ, ಅವರನ್ನು ಮಾತ್ರ ಸಂದೇಹ ಮಾಡಬೇಡ. ಇಸ್ಲಾಂ ಕ್ರಿಸ್ತು ಮತಗಳನ್ನು ಕಮ್ಯುನಿಸ್ಟ್ಗಳನ್ನು ಸಂದೇಹ ಮಾಡಬೇಡ. ಅವರೆಲ್ಲರೂ ಮಹಾತ್ಮರೆಂದು ನೋಡ್ಕೋ, ಅವರೆಲ್ಲರೂ ಮಹಾತ್ಮರು, ಅವರೆಲ್ಲರೂ ಮತಾನುಯಾಯಿಗಳು, ಅವರ ಎಲ್ಲ ಮತಗಳು ಸಮಾನ. ಅವರನ್ನು ಸಂದೇಹವೇ ಮಾಡಬೇಡ. ಸಂದೇಹ ಮಾಡಿದ್ದರೆ ನೀವು ಕೆಟ್ಟವರು. ನಮ್ಮ ಪ್ರಧಾನಮಂತ್ರಿ ಏನು ಹೇಳ್ತಾನೆ, ಇಸ್ಲಾಂ ಮತ ಏನಿದೆಯೋ ಅದನ್ನು ಯಾರು ಒಪ್ಪಲ್ಲವೋ ಅವರು ಹಿಂದೂಗಳೇ ಅಲ್ಲ. ಯಾರು? ಈಗಿನ ಮೂರ್ಖ ಪ್ರಧಾನಮಂತ್ರಿ ಹೇಳ್ತಾನೆ, ಈಗಿನ ಮೂರ್ಖನೇ, ಯಾರು ಇಸ್ಲಾಂ ಮತವನ್ನು ಒಪ್ಪಲ್ಲವೋ ಅವರು ಹಿಂದೂಗಳೇ ಅಲ್ಲ. ಇದೇನು ಬುದ್ಧಿಯಪ್ಪ, ಇದೇನು ಬುದ್ಧಿಯಪ್ಪ? ತನ್ನ ಪ್ರಧಾನಮಂತ್ರಿ ಕೆಲಸ ಮಾಡೋಕ್ಕಾಗಲ್ಲ, ಹಿಂದೂಗಳನ್ನು ನಾಶ ಮಾಡುವಂತೆ ಈ ಮತೋಪದೇಶ ಮಾಡ್ತಾ ಇದ್ದಾನೆ ನೋಡಿ. ಯಾರಿಗೆ ಕೆಲಸ ಮಾಡೋಕ್ಕೆ ಬರಲ್ಲವೋ ಈ ಹಿಂದೂಗಳನ್ನು ಹಿಂಸೆ ಮಾಡ್ತಾರೆ. ಇದೇ ಅವರು ಮಾಡಿದ ದೊಡ್ಡ ಕೆಲಸ ಎಲ್ಲ ಇದೊಂದೇ. ಚರಿತ್ರದಲ್ಲಿ ಹಿ ವಿಲ್ ಗೋ ಆ್ಯಸ್ ಅನ್ ಅನದರ್ ನೆಹರು, ಅನದರ್ ಗಾಂಧಿ. ಹೌ ಹಿ ಹ್ಯಾಸ್ ಡೆಸ್ಟ್ರಾಯ್ಡ್ ಹಿಂದೂಯಿಸಮ್. ಪರಮ ಪಾಪಿಷ್ಟ. ರೆಕಾರ್ಡ್ ಆಗ್ತಾಯಿದೆ, ಕೇಳುತ್ತಾರ? ಕೇಳಲಿ. ಅವನೇ ಕೇಳಿದರೆ ಒಳ್ಳೆಯದು, ನೇರಾಗಿ ಅವನೇ ಕೇಳಿದರೆ, ಪ್ರಧಾನಮಂತ್ರಿ ಕೇಳಿದ್ದರೆ ಒಳ್ಳೆಯದು. ಏನು ನೋಡಿ, ಬುದ್ಧಿ ನೋಡಿ ಹೇಗೆ ಮಾಡೋದು. ಅಂದರೆ ನಮ್ಮ ಮನಸ್ಸನ್ನು, ಅವರ ಕೆಟ್ಟ ಬುದ್ಧಿಯನ್ನು ನೀವು ಸಂದೇಹ ಮಾಡಬೇಡ, ಅದೂ ಒಳ್ಳೆಯದೇ ಎಂದು ತಿಳ್ಕೊ. ಇದು ನಮ್ಮನ್ನು ನಾಶ ಮಾಡುವ ಬುದ್ಧಿ ಅಲ್ಲವೇ? ಯಾರಿಗೆ ಯಾವ ಶಾಸ್ತ್ರ ಗೊತ್ತಾಗಬೇಕಾಗಿಲ್ಲ ಅಲ್ಲವೇ? ನಮ್ಮ ಗುರುಗಳು ಹೇಳಿರುವಂಥ ರಾಂಗ್ ಮೂಡಿನಲ್ಲಿ ಹೇಳಿದ್ದು ಎಲ್ಲ ಮತಗಳು ಸಮಾನ, ಇದು ಮಹಾವಾಕ್ಯ ಆಗಿಬಿಟ್ಟಿತ್ತು ಹಿಂದೂಗಳಿಗೆ. ಈಗ ಮಿಕ್ಕ ಏನೇ ಆಗಲಿ ಈ ಮಹಾವಾಕ್ಯ ಮಾತ್ರ ಬಿಡಲ್ಲ. ಏನೇ ಆಗಲಿ ನಮ್ಮ ಅನಂತರ ಅನುಯಾಯಿಗಳು
ಈ ಮಹಾವಾಕ್ಯ ಮಾತ್ರ ಬಿಡಲ್ಲ, ಮಿಕ್ಕ ಏನೇ ಮಾಡಲಿ ನಮ್ಮ ಸ್ಥಿತಿ ಹಾಗೆ ಆಗಿಬಿಟ್ಟಿತ್ತು. ಅದರಿಂದ ನೋಡಿ, ಯಾರಿಗೆ ತ್ವಂಪದಾರ್ಥ ಜ್ಞಾನವು ತಾನೇ ಅಥವಾ ಸ್ವಪ್ರಯತ್ನದಿಂದ ಆಗುವುದೋ ಅವರಿಗೆ ವಾಕ್ಯಾರ್ಥ ಶ್ರವಣವನ್ನು ಮತ್ತೆ ಮಾಡಬೇಕಾಗ ತ್ವಂಪದಾರ್ಥ ವಿವೇಕ ಹೇಗಾದರೂ ಅವರಿಗೆ ಪ್ರೇರಣೆ ಸಿಕ್ಕಿ ಅಂತರ್ಮುಖವಾಗಿ ನಾನು ದೇಹ ಇಂದ್ರಿಯ ಮನಸ್ಸುಗಳಲ್ಲ, ನಿಜಸ್ವರೂಪ ಯಾವುದು ಎಂದು ಅಲ್ಲಿಗೆ ತಲುಪಿದ್ದರೆ ಅರಿವಿನ ಹಂತಕ್ಕೆ, ಆ ಅರಿವನ್ನು ತಿಳ್ಕೊಂಡರೆ ಅವರಿಗೆ ಮಹಾವಾಕ್ಯ ಒಂದೇ ಬೇಕು ಅಷ್ಟೇ. ಆ ಅರಿವೇ ಎಲ್ಲರಲ್ಲಿರುವುದು, ಇಡೀ ಜಗತ್ತಿನ ತತ್ವ ಎಂದು ಆ ಒಂದು ವಾಕ್ಯ ಹೇಳಿಬಿಟ್ರೆ ಐಕ್ಯ ಜ್ಞಾನ, ಏಕತ್ವ ಜ್ಞಾನ, ಅದ್ವೈತ ಜ್ಞಾನ ಆಗಿಬಿಡ್ತದೆ. ಯಾರಿಗೆ ಆ ಜ್ಞಾನವಾಗುವುದಿಲ್ಲವೋ ಅವರಿಗೆ ಅನ್ವಯ ವ್ಯತಿರೇಕ ನ್ಯಾಯದಿಂದ ಅದನ್ನುಂಟು ಮಾಡಿಸಿಕೊಟ್ಟು ಶ್ರವಣ ಮಾಡಿಸಬೇಕು. ಯಾರಿಗೆ ಅದು ಆಗಲಿಲ್ಲವೋ, ತ್ವಂಪದಾರ್ಥ ವಿವೇಕ, ನಾನಂದರೆ ಯಾರು ಎಂಬ ವಿವೇಕವೇ ಆಗಲಿಲ್ಲವೋ ಅವರಿಗೆ ಶಾಸ್ತ್ರ ಅಥವಾ ಗುರು ಮಾಡಿಸಬೇಕು. ಮೊದಲು ಅದು ಹೇಳಬೇಕು. ನಾನು ಯಾರು ಎಂಬುದು ತನ್ನ ಸ್ವರೂಪ, ದೇಹೇಂದ್ರಿಯ ಮನಸ್ಸುಗಳನ್ನು ದಾಟಿರುವ ಸ್ವರೂಪವು ಮೊದಲು ಹೇಳಿಕೊಟ್ಟು ನಂತರ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿಕೊಡು. ಮೊದಲೇ ಅಹಂ ಬ್ರಹ್ಮಾಸ್ಮಿ ಹೇಳ್ತಾರೆ, ಈ ನಾನು ದೇಹ ಇಂದ್ರಿಯಾದಿಗಳಲ್ಲ ಎಂದು ಹೇಳಲ್ಲ. ನಾನು ಹೇಳಿದ್ದೀನಲ್ಲ ನಿನ್ನೆ, ಒಬ್ಬ ಸ್ವಾಮೀಜಿ ಅದು ಹೇಳ್ತಿದ್ದರು, ನೀನೇ ಬ್ರಹ್ಮ ನೀನೇ ಬ್ರಹ್ಮ ಎಂದು 10 ಸಲ ಹೇಳ್ತಾರೆ. ಆ ನೀನು ಯಾರು ಎನ್ನುವುದು ಮಾತ್ರ ಹೇಳಲ್ಲ. ನೀನೇ ಬ್ರಹ್ಮ ನೀನೇ ಬ್ರಹ್ಮ ಮಹಾವಾಕ್ಯ ಗಟ್ಟಿಗೊಳಿಸ್ತಾರೆ. ಮಹಾವಾಕ್ಯದಿಂದಲೇ ಅಲ್ಲವೇ ಬ್ರಹ್ಮಜ್ಞಾನ ಆಗ್ತದೆ. ಹೌದು, ಮಹಾವಾಕ್ಯನ ಹೇಳ್ಕೊ, 100 ಸಲ ಹೇಳ್ಕೊ, ಏನಾಗುತ್ತದೆ? ಆ ನೀನು ಬ್ರಹ್ಮ ಎಂದು ಹೇಳಿದಾಗ ಆ ನೀನು ಅಂದರೆ ಯಾರು ಎನ್ನುವುದು ಅದು ಹೇಳಲ್ಲ, ಬ್ರಹ್ಮ ಎಂದು ಮಾತ್ರ ಹೇಳಿಬಿಡ್ತಾರೆ. ಏನಾಗಲಿದರಿಂದ ಸುಮ್ಮನೆ ಭ್ರಮ ಆಗುತ್ತಾ ಇದೆ ಹೊರತು ಯಾರಿಗೇನು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಅಂಥವನಿಗೆ ಅನ್ವಯ ವ್ಯತಿರೇಕ ನ್ಯಾಯದಿಂದ ಅದನ್ನುಂಟು ಮಾಡಿಸಿಕೊಟ್ಟು ಶ್ರವಣ ಮಾಡಿಸಬೇಕು. ಅವರಿಗೆ ಅನ್ವಯ ವ್ಯತಿರೇಕ ನ್ಯಾಯದಿಂದ ದೇಹಾದಿಗಳು ನಾನಲ್ಲ ಎಂಬುದು ಮೊದಲು ತಿಳಿಸಬೇಕು. ಅನ್ವಯ ವ್ಯತಿರೇಕವು ಮುಖ್ಯವಾಗಿ, ಅನ್ವಯ ವ್ಯತಿರೇಕ ಅಂದರೆ ಏನು? ಅದು ಎರಡು ಹಂತದಲ್ಲಿರುತ್ತದೆ. ಇಲ್ಲಿ ಅಂದರೆ ಈ ಇಡೀ ನೈಷ್ಕರ್ಮ ಸಿದ್ಧಿ ಗ್ರಂಥದಲ್ಲಿ ಹೇಳಿದ್ದನ್ನು ಇಲ್ಲಿ ಸಮ್ಮರಿ ಸಾರ ಹೇಳಿದ್ದಾರೆ. ಆ ಸಾರ ಸ್ವಲ್ಪ ಹೇಳ್ತೀನಿ. ನಿಜವಾಗಿ ವೇದಾಂತ ಕೇಳಬೇಕಂದರೆ ಅನಾವಶ್ಯಕ ಡೀಟೇಲ್ಗೂ ಹೋಗದೆ ನೇರಾಗಿ ತತ್ವ ಅಂದರೆ ನೈಷ್ಕರ್ಮ ಸಿದ್ಧಿ, ಮಾಂಡುಕ್ಯ ರಹಸ್ಯ ವಿವೃತಿ 2 ಗ್ರಂಥಗಳು ಅದ್ಭುತ ಗ್ರಂಥಗಳು. ನೇರಾಗಿ ತತ್ವ, ಮಿಕ್ಕ ಎಲ್ಲ ಅನಾವಶ್ಯಕ ಡೀಟೇಲ್ ಬಿಟ್ಟುಬಿಡ್ತವೆ. ಈ 2 ತುಂಬ ಚೆನ್ನಾಗಿದೆ. ಪರಮಾರ್ಥ ಚಿಂತಾಮಣಿಯೂ ಹಾಗೇ ಇದೆ. ಪರಮಾರ್ಥ ಚಿಂತಾಮಣಿ ಅದ್ಭುತವಾದ ಗ್ರಂಥ. ಅನಾವಶ್ಯಕ ವಿವರಣೆಗಳೆಲ್ಲ ಪಕ್ಕಕ್ಕಿಟ್ಟು ನೇರಾಗಿ ತತ್ವವನ್ನು ನಿರೂಪಿಸುವಕ್ಕೆ ಅದ್ಭುತವಾದ ಗ್ರಂಥ. ಅಜ್ಞಾನದಿಂದ ಆಗಿರುವ ಬೋಧೃತ್ವಾದ್ಯುಪಾದಿಯುಳ್ಳ ಆತ್ಮನನ್ನಿಟ್ಟುಕೊಂಡು, ಅಜ್ಞಾನ ಅಂದರೆ ಅಧ್ಯಾಸದಿಂದ ನಾನು ಇದೆ ಎಂದು ಇಟ್ಟುಕೊಂಡ ದೇಹೇಂದ್ರಿಯಾದಿಗಳು ದೃಶ್ಯ ವಿಭಾಗವನ್ನು ಮಾಡಿಕೊಳ್ಳುವ ದೃಶ್ಯ ಅಂದರೆ ತಿಳಿಯಲ್ಪಡುವುದು, ದ್ರಷ್ಟ ಅಂದರೆ ನೋಡುವವನು ನೋಡಲ್ಪಡುವುದು ಎಂದು ನಮ್ಮಲ್ಲಿ ಇರುವ ಅನುಭವ. ಎಲ್ಲರಲ್ಲಿರುವ ಅನುಭವ ಏನಿದೆ? ಒಂದು ತಿಳಿಯುವವನು, ಒಂದು ತಿಳಿಯಲ್ಪಡುವುದು. ಈ ಅನುಭವ ಎಲ್ಲರಲ್ಲಿದೆ. ಜ್ಞಾತೃ ಜ್ಞೇಯ ಎಂದರ್ಥ. ದೃಶ್ಯ ಅಂದರೆ ಜ್ಞಾತಾಜ್ಞೇಯ, ಜ್ಞಾತೃ ಜ್ಞೇಯ ಎಂದು ಅನುಭವ ಎಲ್ಲರಲ್ಲಿದೆ. ಪ್ರತಿಯೊಂದು ಅನುಭವದಲ್ಲಿ ಇದೇ ಇರುತ್ತದೆ. ನಾನು ಜ್ಞಾತೃ, ಇನ್ನೊಂದು ಜ್ಞೇಯ. ನಾನು ತಿಳಿಯುವವನು, ಇನ್ನೊಂದು ತಿಳಿಯಲ್ಪಡು. ಇದೇ ಅನುಭವನೇ ನಮ್ಮ ಇಡೀ ಜೀವನ. ಇದನ್ನು ವಿವೇಕ ಮಾಡಬೇಕು. ಇದರಲ್ಲಿ ಏನು ಮಾಡಬೇಕು? ದ್ರಷ್ಟೃ ಅನ್ವಯ, ದೃಶ್ಯ ವ್ಯತಿರೇಕ. ದ್ರಷ್ಟ ಪ್ರತಿಯೊಂದು ಅನುಭವದಲ್ಲಿದ್ದಾನೆ, ದೃಶ್ಯ ಎಂದಿಗೂ ಇಲ್ಲ. ದೃಶ್ಯ ಬಿಟ್ಟು ಬಿಡಬಹುದು ಅಲ್ಲವೇ? ದೇಹವು ನಾನು ತಿಳ್ಕೊಳ್ಳುವಾಗ ದೇಹವಿದೆ. ಇಂದ್ರಿಯಗಳ ಮೂಲಕ ಉದಾಹರಣೆ ಹೇಳಿದೆ, ಇಂದ್ರಿಯಗಳ ಮೂಲಕ ನಾನು ತಿಳ್ಕೊಳ್ತೀನಿ. ಆದರೆ ಇಂದ್ರಿಯಗಳು ದೃಶ್ಯವಾಗುತ್ತವೆ, ದ್ರಷ್ಟ ಬಿಡಿಯಾಗ್ತಾನೆ ಅಲ್ಲವೇ? ಇಂದ್ರಿಯಗಳು ತಿಳಿಯಲ್ಪಡುತ್ತವೆ, ಇಂದ್ರಿಯಗಳು ಜ್ಞೇಯವಾಗುತ್ತವೆ. ಅಂದರೆ ಕಣ್ಣು ಜ್ಞೇಯವಾಗುತ್ತದೆ. ಕಣ್ಣು ಮುಚ್ಚಿದ್ದರೆ ಮುಚ್ಚಿದೆ, ಕಣ್ಣು ತೆಗೆದರೆ ತೆಗೆದಿದೆ, ಮುಚ್ಚಿದ್ದರೆ ಮುಚ್ಚಿದೆ. ಅಂದರೆ ಕಣ್ಣು ತೆಗೆದಿದೆ, ಮುಚ್ಚಿದೆ ಎನ್ನುವುದು ಇಡೀ ಕಣ್ಣಿನ ರೂಪ ನನಗೂ ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಾಗ್ತಾ ಇದೆಯೋ ಅವನು ನಿಜವಾದ ಜ್ಞಾತೃ, ಕಣ್ಣು ಮಾತ್ರ ಜ್ಞೇಯ. ಆಯಿತಾ? ಹೀಗೆ ದೃಶ್ಯ ಅಂದರೆ ಜ್ಞಾತೃಜ್ಞೇಯ ವಿಂಗಡ ಮಾಡುವುದು. ಇದು ಒಂದು ಹಂತದಲ್ಲಿ ಅನ್ವಯ ವ್ಯತಿರೇಕ. ಜ್ಞಾತೃ ಎಲ್ಲ ಅನುಭವದಲ್ಲಿದ್ದಾನೆ. ನೀವು ಕಣ್ಣಿನಿಂದ ನೋಡುವಾಗ ಜ್ಞಾತೃವಿದ್ದಾನೆ. ಆದರೆ ಆ ಕಣ್ಣನ್ನು ನೋಡಿದಾಗಲೂ ಅದೇ ಜ್ಞಾತೃವಿದ್ದಾನೆ. ಅದೇ ಜ್ಞಾತೃ ಕಣ್ಣನ್ನು ನೋಡಿ ಕಣ್ಣಿಗಿಂತ ಬಿಡಿಯಾಗಿದ್ದಾನೆ ತಾನು.
ಹೀಗೆ ಇದು ದೃಶ್ಯ ವ್ಯತಿರೇಕ ಒಂದು. ಈಗ ಎರಡನೇ ಹಂತ ವಿವೇಕ, ಸಾಕ್ಷನ್ವಯ ಸಾಕ್ಷ್ಯ ವ್ಯತಿರೇಕವು ಇನ್ನೊಂದು. ಅವಿದ್ಯಾ ಪರಿಕಲ್ಪಿತವಾಗಿರುವ ಆಗಮಾಪಾಯಿ ಸಾಕ್ಷ್ಯ ವಿಭಾಗ. ಎರಡನೆಯ ವಿವೇಕ ಏನೆಂದರೆ ಅವಸ್ಥಾ ವಿವೇಕ. ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಈ ಅವಸ್ಥೆಗಳೇ ಈ ಅವಸ್ಥೆಗಳಲ್ಲೇ ಸಾಕ್ಷಿಗೆ ಈ ಎಚ್ಚರ ಅವಸ್ಥೆ ಇರುವಾಗ ಸಾಕ್ಷಿ ಇದ್ದಾನೆ. ಸಾಕ್ಷಿ ಅಂದರೆ ಜ್ಞಾತೃ ಅಲ್ಲ, ಜ್ಞಾತೃ ಅವಸ್ಥೆ ಒಳಗೆ ಇದ್ದಾನೆ. ಮೊದಲು ಅವಸ್ಥೆ ಒಳಗೆ ಇದ್ದುಕೊಂಡು ಜ್ಞಾತೃಜ್ಞೇಯ ವಿಂಗಡ ಮಾಡ್ತೀವಿ. ಇನ್ನೊಂದು ಜ್ಞಾತೃವನ್ನೇ ವಿಂಗಡಿಸಿ ಸಾಕ್ಷಿ ಬೇರೆ. ಜ್ಞಾತೃತ್ವವನ್ನು ಬಿಟ್ಟು ಸಾಕ್ಷಿ ಇದ್ದಾನೆ. ಜ್ಞಾತೃವು ಎಚ್ಚರದಲ್ಲಿದೆ. ಕನಸುக்கு ಹೋದರೆ ಈ ಜ್ಞಾತೃವಿಲ್ಲ. ಸುಷುಪ್ತಿಗೆ ಹೋದರೆ ಜ್ಞಾತೃತ್ವವೇ ಬಿಟ್ಟ. ಸುಷುಪ್ತಿಯಲ್ಲಿ ಯಾವ ಜ್ಞಾತೃ ಇಲ್ಲ. ಜ್ಞಾತೃತ್ವವನ್ನು ಬಿಟ್ಟು ಅರಿವು ಮಾತ್ರ ಇದೆ. ಸುಷುಪ್ತಿಯಲ್ಲಿ ಅರಿವು ಹೇಗಿದೆಯೋ ಆ ಅರಿವಿಗೆ ನಾನು ಒಂದಾನೊಂದನ್ನು ತಿಳ್ಕೊಳ್ಳುವವನು ಎಂದಿಲ್ಲ. ಜ್ಞಾತೃಭಾವ ಇಲ್ಲ ಸುಷುಪ್ತಿಯಲ್ಲಿರುವ ಅರಿವಿಗೆ. ಸುಷುಪ್ತಿಯಲ್ಲಿ ಅರಿವಿದೆ, ಆದರೆ ಜ್ಞಾತೃತ್ವವಿಲ್ಲ. ಎಚ್ಚರದಲ್ಲಿ ಅರಿವಿಗೆ ಜ್ಞಾತೃತ್ವ ಸಮೇತ ಅರಿವಿದೆ. ಆದ್ದರಿಂದ ಜ್ಞಾತೃತ್ವವಿರುವಾಗ ಸಾಕ್ಷಿ ಇದ್ದಾನೆ. ಜ್ಞಾತೃತ್ವವನ್ನು ಬಿಟ್ಟು ಸಾಕ್ಷಿ ಇರುತ್ತಾನೆ ಸುಷುಪ್ತಿಯಲ್ಲಿ. ಇದು ಸಾಕ್ಷ್ಯ ಅಂದರೆ ಸಾಕ್ಷಿಗೆ ಗೊತ್ತಾಗುವಂಥದ್ದು. ಸಾಕ್ಷ್ಯ ವಿವೇಕ, ಇದು ಇನ್ನೊಂದು ವಿವೇಕ. ಇದು ಒಂದು ಜ್ಞಾತೃಜ್ಞೇಯ ವಿವೇಕ ಒಂದು, ಸಾಕ್ಷ್ಯ ವಿವೇಕ ಒಂದು. ಎರಡು ಹಂತದಲ್ಲಿ ಅನ್ವಯ ವ್ಯತಿರೇಕ ಮಾಡಬೇಕು ಅಲ್ಲವೇ? ಸೊ ಸಾಕ್ಷ್ಯನ್ವಯ ಸಾಕ್ಷ್ಯ ವ್ಯತಿರೇಕವೆಂದು ಮೊದಲನೆಯದಿಂದ ಅಹಂಕಾರ. ಈ ಮೊದಲನೆಯ ಜ್ಞಾತೃಜ್ಞೇಯ ವಿವೇಕದಿಂದ ಏನು ಗೊತ್ತಾಗ್ತದೆ ಅಂದರೆ ಅಹಂಕಾರ, ಮಮತ್ವ ಇಚ್ಛಾದಿಗಳು, ಅಹಂಕಾರ, ಮಮಕಾರ, ಯತ್ನ. ಅಹಂಕಾರ, ಮಮಕಾರ, ಸಂಕಲ್ಪ, ಪ್ರಯತ್ನ ಇವೆಲ್ಲ ಇವೆ ನೋಡಿ. ಇದೆಲ್ಲವೂ ನಾನಲ್ಲ ಎಂದು, ಅಂತಃಕರಣ ನಾನಲ್ಲ ಎಂದು ಗೊತ್ತಾಗ್ತದೆ. ದೇಹಧರ್ಮ, ಅಂತಃಕರಣ ಧರ್ಮಗಳು ನಾನಲ್ಲ ಎಂದು ಜ್ಞಾತೃಜ್ಞೇಯ ವಿಂಗಡದಿಂದ ಅಂತಃಕರಣದಲ್ಲಿರುವ ಧರ್ಮಗಳು, ದೇಹಧರ್ಮಗಳು, ಇಂದ್ರಿಯ ಧರ್ಮಗಳು ಇದು ನಾನಲ್ಲ ಎಂದು ಗೊತ್ತಾಗ್ತದೆ. ಮೊದಲನೆಯ ವಿವೇಕ. ಜ್ಞಾತೃವಿಗೆ ದೇಹವು ಗೊತ್ತಾಗ್ತಾ ಇದೆ, ಇಂದ್ರಿಯಗಳು ಗೊತ್ತಾಗ್ತಾ ಇವೆ, ಮನಸ್ಸಿನ ಸ್ಥಿತಿಗಳು ಗೊತ್ತಾಗ್ತದೆ, ಬುದ್ಧಿ ಗೊತ್ತಾಗ್ತದೆ. ಇದರಲ್ಲಿ ಅಹಂ ಪ್ರತ್ಯಯವೂ ಗೊತ್ತಾಗ್ತದೆ. ನಾನು ಎಂದು ಇನ್ನೊಬ್ಬರಿಗೆ ಮಾತಾಡುವಾಗ ನಾನು ಎಂದು ಒಂದು ಅರಿವಿರುತ್ತದೆ. ಈ ನಾನು ಎಂಬುದು ನೀವು ಯಾವುದೇ ಪುಸ್ತಕ ನೋಡ್ತಾ ಇದ್ದರೆ ಅಥವಾ ಯಾವುದೋ ಟಿ ವಿ ನೋಡುವಾಗಲೋ ಯಾವುದೋ ಕಥೆ ಕೇಳುವಾಗ ಮನಸ್ಸು ಅದರಲ್ಲಿ ಮುಳುಗಿ ಹೋದಾಗ ನಾನೆಂಬ ಅರಿವಿರುವುದಿಲ್ಲ. ಅಂದರೆ ಆ ನಾನೆಂಬ ಅರಿವು ಇಲ್ಲ, ಬಟ್ ಜ್ಞಾತೃತ್ವ ಇದೆ. ಏಕೆಂದರೆ ಪುಸ್ತಕ ಓದುವಾಗ ಜ್ಞಾತೃತ್ವ ಇದೆ, ಅರಿವಿನಲ್ಲೇ ತಿಳ್ಕೊಳ್ತಾ ಇದ್ದೀವಿ, ಆದರೆ ಅಹಂ ಬುದ್ಧಿ ಇಲ್ಲ. ನಾನು ಒಬ್ಬನಾಗಿರುವಾಗಿಲ್ಲ, ಇನ್ನೊಬ್ಬರು ಬಂದಾಗ ಗೊತ್ತಾಗ್ತದೆ, ಅವರಿಗೆ ಹೇಳ್ತೀವಿ ನಾನು ಎಂದು. ಈ ನಾನೆಂಬು ಅಹಂ ಬುದ್ಧಿ, ಮಮಕಾರ ಬುದ್ಧಿ ಇವುಗಳು ಅಂತಃಕರಣ ಧರ್ಮಗಳು. ಇವುಗಳು ನನ್ನವೇ ಎಂದು ಅನ್ಕೊಳ್ತಾನೆ. ಆದರೆ ನಿನಗೆ ಅಹಂ ಪ್ರತ್ಯಯವೂ ನಿನಗೆ ಗೊತ್ತಾಗ್ತಾ ಇದೆ, ಮಮಕಾರವೂ ನಿನಗೆ ಗೊತ್ತಾಗ್ತಾ ಇದೆ. ಅಹಂ ಬುದ್ಧಿಗೆ ಅಂದರೆ ಜ್ಞಾತೃವಿಗೆ ಅಹಂ ಪ್ರತ್ಯಯ ಗೊತ್ತಾಗ್ತಾ ಇದೆ, ಮಮಕಾರ ಗೊತ್ತಾಗ್ತಾ ಇದೆ, ಸಂಕಲ್ಪಗಳು ಮನಸ್ಸಿನಲ್ಲಿ ಯಾವ ಯಾವ ಯೋಚನೆಗಳು ಹುಟ್ಟುತ್ತವೋ ಅವು ಗೊತ್ತಾಗ್ತದೆ, ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಗೊತ್ತಾಗ್ತದೆ. ಇದೆಲ್ಲ ಜ್ಞಾತೃವಿಗೆ ಗೊತ್ತಾಗ್ತದೆ. ಅದರಿಂದ ಜ್ಞಾತೃವು ಇವುಗಳನ್ನು ಬಿಟ್ಟಿದ್ದಾನೆ. ಏಕೆಂದರೆ ಪುಸ್ತಕ ಓದುವಾಗಲೋ ಯಾವುದೋ ಕಥೆ ಕೇಳುವಾಗಲೋ ನಿಮಗ್ನವಾಗಿ ಅದರಲ್ಲಿ ಮುಳುಗಿ ನೋಡ್ತಾ ಇದ್ದರೆ ಅಹಂ ಎಂಬುದು ಅರಿವೇ ಇಲ್ಲ. ಮತ್ತು ಅಹಂ ಎಂಬು ಪ್ರಜ್ಞೆ ಬಂದಾಗ ಈಗ ಬಂತು ಅಹಂ ಅನಿಸುತ್ತದೆ. ಅಂದರೆ ಈ ಅಹಂ ಪ್ರತ್ಯಯ ತನಗೆ ಎಂದಿಗೂ ಇರುವುದಿಲ್ಲ. ಅಹಮಿಲ್ಲ, ಬಟ್ ಜ್ಞಾತೃವಾಗಿದ್ದಾನೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅಹಂ ಬುದ್ಧಿ ಇಲ್ಲ, ಬಟ್ ಜ್ಞಾತೃವಾಗಿದ್ದಾನೆ. ಏಕೆಂದರೆ ಎಚ್ಚರದಲ್ಲಿರುವವರೆಗೂ ಜ್ಞಾತೃ ಇರುತ್ತದೆ. ಎಚ್ಚರದಲ್ಲಿ ಅವಸ್ಥೆಯಲ್ಲಿರುವವರೆಗೂ, ಅಂದರೆ ಇದು ಎಚ್ಚರ ಅವಸ್ಥೆ ಒಳಗೇ ಜ್ಞಾತೃಜ್ಞೇಯ ವಿವೇಕವಾಗುತ್ತದೆ. ಆದರೆ ಈಗ ಇನ್ನೊಂದು ವಿವೇಕ ಏನೆಂದರೆ ಸಾಕ್ಷಿ ವಿವೇಕ ಅಂದರೆ ಇಡೀ ಎಚ್ಚರವನ್ನು ತಿಳ್ಕೊಳ್ಳುವವನೇ ಜ್ಞಾತೃ. ನೀವು ಎಚ್ಚರದಲ್ಲಿರುವವರೆಗೂ ಜ್ಞಾತೃವೇ ಇದ್ದಾನೆ. ನೀವು ಸುಷುಪ್ತಿಗೆ ಹೋದರೆ ಜ್ಞಾತೃತ್ವವು ಬಿಡುತ್ತದೆ. ಏಕೆಂದರೆ ಇಡೀ ಎಚ್ಚರ ಜ್ಞಾತೃತ್ವವೇ ಇಲ್ಲ, ಸಾಕ್ಷಿ ಮಾತ್ರ ಇದ್ದಾನೆ. ಸಾಕ್ಷಿಗೆ ಎಚ್ಚರ ಬಂದಾಗ ಜ್ಞಾತೃತ್ವವು
ತನ್ನಲ್ಲೇ ಜ್ಞಾತೃತ್ವ ಗೊತ್ತಾಗ್ತದೆ. ಮತ್ತು ಸುಷುಪ್ತಿಯಲ್ಲಿ ಜ್ಞಾತೃತ್ವ ಬಿಟ್ಟು ಇರುತ್ತಾನೆ. ಅಂದರೆ ನಾನು ಇನ್ನೊಂದನ್ನು ತಿಳ್ಕೊಳ್ಳುವವನು ಎಂಬ ಥಾಟ್ ಇಲ್ಲ, ತಿಳಿಯುವವನು ಎಂದಿಲ್ಲ. ಸುಮ್ಮನೆ ತಿಳುವಳಿಕೆ ಇದೆ, ಅರಿವು ಇದೆ. ಅರಿಯುವವನು ಇಲ್ಲ, ಅರಿವು ಮಾತ್ರ ಇದೆ, ಅರಿಯುವವನಿಲ್ಲ. ಏಕೆಂದರೆ ಅರಿಯುವವನು ಆಗಬೇಕಂದರೆ ಅರಿಯಲ್ಪಡುವುದು ಒಂದು ವಸ್ತು ಬೇಕಾಗ್ತದೆ. ಅರಿಯಲ್ಪಡುವ ವಸ್ತುವಿಲ್ಲದಿರುವುದರಿಂದ ಅರಿವು ಮಾತ್ರ ಇದೆ ಅಲ್ಲವೇ? ಹಾಗೆ ಆ ಅರಿವು ಮಾತ್ರ ಸಾಕ್ಷಿ. ಅರಿಯಲ್ಪಡುವವನು ಜ್ಞಾತೃ ಯಾವಾಗ ಆಗ್ತಾನೆ? ಅವಸ್ಥೆಯಲ್ಲಿದ್ದರೆ. ಜಾಗ್ರತ್ತಿನಲ್ಲೋ ಸ್ವಪ್ನದಲ್ಲೋ ಜ್ಞಾತೃವಾಗ್ತಾನೆ. ಜಾಗ್ರತ್ತಿನಲ್ಲಿ ಸ್ವಪ್ನದಲ್ಲಿ ಜ್ಞಾತೃವಾಗ್ತಾನೆ. ಈ ಜ್ಞಾತೃತ್ವವನ್ನು ಬಿಟ್ಟು ಸಾಕ್ಷಿ ಇರುತ್ತದೆ. ಅದರಿಂದ ಸಾಕ್ಷಿಗೆ ಜ್ಞಾತೃವಿಗೆ ವಿವೇಕ, ಅದು ಎರಡನೇ ಹಂತ ವಿವೇಕ. ಮೊದಲನೇ ಹಂತದ್ದೇನು? ಜ್ಞಾತೃವಿಗೆ ದೇಹಧರ್ಮಗಳು ಮಿಕ್ಕ ಪ್ರಪಂಚವು ನಾನಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು. ಈ ಗೋಡೆ ನಾನಲ್ಲ, ಈ ಮೈಕ್ ನಾನಲ್ಲ, ಪುಸ್ತಕ ನಾನಲ್ಲ, ಬಟ್ಟೆ ನಾನಲ್ಲ, ಇದು ಮಿಕ್ಕ ಜನರು ನಾನಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತದು. ವಿವೇಕ ಮಾಡಬೇಕಾ? ಇಲ್ಲಿ ದೇಹೇಂದ್ರಿಯ ಮನಸ್ಸುಗಳಲ್ಲೇ ನಾನೆಂದು ಕೂತುಬಿಟ್ಟಿದೆ. ಅದರಿಂದ ಈ ದೇಹ ಧರ್ಮಗಳು ಜ್ಞಾತೃವಿಗೆ ಗೊತ್ತಾಗ್ತಾ ಇವೆ, ನಾನಲ್ಲ. ಇಂದ್ರಿಯ ಧರ್ಮಗಳು, ಮನೋಧರ್ಮಗಳು, ಮಮಕಾರ, ಎಮೋಷ್ನಲ್ ಸ್ಟೇಟ್ಗಳು ಎಲ್ಲ ಜ್ಞಾತೃವಿಗೆ ಗೊತ್ತಾಗ್ತಾ ಇದೆ. ಜ್ಞಾತೃ ಅಂದರೆ ಎಚ್ಚರದಲ್ಲಿರುವ ಜ್ಞಾತೃವಿಗೆ, ಎಚ್ಚರ ಪ್ರಜ್ಞೆಗೆ ಗೊತ್ತಾಗ್ತಾ ಇದೆ. ಎಚ್ಚರ ಪ್ರಜ್ಞೆಗೆ ಗೊತ್ತಾಗ್ತಾ ಇದೆ. ಎಚ್ಚರ ಪ್ರಜ್ಞೆದಲ್ಲೇ ಇವೆಲ್ಲ ಇರ್ತದೆ. ಇವೆಲ್ಲ ಬಿಡಿಸಿ ಶುದ್ಧ ಎಚ್ಚರ ಪ್ರಜ್ಞೆ ಆಗಬಹುದು ಅಲ್ಲವೇ? ಅದು ಜ್ಞಾತೃವಾಗ್ತದೆ. ಅಂದರೆ ಸಮಷ್ಟಿ ಜ್ಞಾತೃ. ಎಚ್ಚರ ಪ್ರಜ್ಞೆ ಅಂದರೆ ಸಮಷ್ಟಿ ಜ್ಞಾತೃ. ಎಲ್ಲ ಎಚ್ಚರದಲ್ಲಿರುವ ತಿಳ್ಕೊಳ್ಳುವುದ ಎಲ್ಲ ವಿಷಯಗಳೆಲ್ಲ ಸಮಷ್ಟಿ ಜ್ಞಾತೃ. ಈ ಸಮಷ್ಟಿ ಜ್ಞಾತೃವು ಸುಷುಪ್ತಿಯಲ್ಲಿ, ಈ ಸಮಷ್ಟಿ ಜ್ಞಾತೃವು ನಾನು ಒಂದೊಂದು ತಿಳ್ಕೊಳ್ತಾ ಇಲ್ಲ, ಇಡೀ ಪ್ರಪಂಚ ಗೊತ್ತಾಗ್ತಾ ಇದೆ. ಇಡೀ ಪ್ರಪಂಚ ಸಾಪೇಕ್ಷವಾಗಿ ನಾನು ಜ್ಞಾತೃವಾಗಿದೆ. ಯಾವುದೇ ಒಂದು ತಿಳ್ಕೊಳ್ತಾ ಇದ್ದರೆ ಜ್ಞಾತೃವಲ್ಲವೇ? ಅಂಥ ಜ್ಞಾತೃವು ಹೋಗಿಬಿಡ್ತಾನೆ ಸುಷುಪ್ತಿಯಲ್ಲಿ, ಆವಾಗ ಸಾಕ್ಷಿ ಆಗಿಬಿಡ್ತಾನೆ. ಅಂದರೆ ಜ್ಞಾತೃ ಜ್ಞೇಯ ವಿವೇಕ ಎಚ್ಚರದಲ್ಲೇ ಆಗುತ್ತದೆ. ಆ ಸಾಕ್ಷಿ ಜ್ಞಾತೃ ವಿವೇಕ ಅವಸ್ಥೆಗಳ ವಿವೇಕದಿಂದ ಆಗುತ್ತದೆ. ಅವಸ್ಥೆಗಳೇ ಹೋಗುತ್ತಾ ಇವೆ. ಯಾರಿಗೆ? ಅವಸ್ಥೆಗಳು ಬರುತ್ತಾ ಇವೆ, ಹೋಗುತ್ತಾ ಇವೆ, ಇಲ್ಲ ಎನ್ನುವುದು ಯಾರಿಗೆ ಗೊತ್ತಾಗ್ತದೆ? ಸಾಕ್ಷಿ ಗೊತ್ತಾಗ್ತದೆ. ಈ ಎರಡು ಹಂತಗಳಲ್ಲಿ ವಿವೇಕ ಆಗಬೇಕು. ಇದು ಅನ್ವಯ ವ್ಯತಿರೇಕ. ಇಡೀ ನೈಷ್ಕರ್ಮ ಸಿದ್ಧಿಯಲ್ಲಿ ಇಷ್ಟು ದಪ್ಪ ಪುಸ್ತಕದಲ್ಲಿ ಈ ವಿಷಯವನ್ನೇ ಮತ್ತೆ 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 ಅದ್ಭುತವಾಗಿ ಹೇಳ್ತಾನೆ. ಯಾರು ಕೇಳಿದ್ದರೂ ಇನ್ನೊಂದು ಪುಸ್ತಕ ಕೇಳಬೇಕಾಗೇ ಇಲ್ಲ, ಅಷ್ಟು ಸ್ಪಷ್ಟವಾಗಿ ತನ್ನನ್ನು ಸಾಕ್ಷಿಯಂದೇ ತಿಳಿಸಿಬಿಡ್ತಾನೆ. ಅಷ್ಟು ಅದ್ಭುತವಾದ ಗ್ರಂಥ. ಕೇಳಬೇಕು. ಯಾರು ನೇರಾಗಿ ವೇದಾಂತ ಕೇಳಬೇಕೋ, ಮೊದಲು ಬೇರೆ ಏನೇನೋ ಪುಸ್ತಕಗಳು ಕೇಳ್ತೀವಿ. ಯಾರಿಗೆ ನೇರಾಗಿ ತತ್ವ ಕೇಳಬೇಕು ಅಂದರೆ ಉತ್ತಮಾಧಿಕಾರಿಗೆ ನೈಷ್ಕರ್ಮ ಸಿದ್ಧಿ ಅದ್ಭುತವಾದ ಗ್ರಂಥ. ನೋಡೋಣ, ಹೇಳೋಣ ಯಾವಾಗಲೂ ಒಂದು. ಇದಾದ ನಂತರ ಅದೇ ಹೇಳಬಹುದು ಏನೋ. ಸೊ ಇಲ್ಲಿ ಎರಡನೆಯದಿಂದ ಕರ್ತೃತ್ವವೇ ಮುಂತಾದದ್ದು ಅನಾತ್ಮ. ಈ ಕರ್ತೃಭೋಕ್ತೃ ಜ್ಞಾತೃತ್ವವೇ ನಾನಲ್ಲ. ಈ ಕರ್ತೃಭೋಕ್ತೃ ಜ್ಞಾತೃತ್ವವಿದೆ ನೋಡಿ, ಜ್ಞಾತೃತ್ವವನ್ನು ಬಿಡಿಸಿ ನೋಡ್ತಾನೆ ಸಾಕ್ಷಿ. ಸಾಕ್ಷಿ ಅಂದರೆ ಜನ ಅಂದ್ಕೊಳ್ತಾರೆ ಎಚ್ಚರದಲ್ಲೇ ಇದ್ದು ಸಾಕ್ಷಿ ಅಂದ್ಕೊಳ್ತಾರೆ. ಎಚ್ಚರದಲ್ಲಿದ್ದರೆ ಇಡೀ ಎಚ್ಚರ ಅವಸ್ಥೆನೇ ಯಾವ ಅರಿವಿಗೂ ಗೊತ್ತಾಗ್ತಾ ಇದೆಯೋ. ಕೇವಲ ಎಚ್ಚರ ಅವಸ್ಥೆ ಗೊತ್ತಾದರೆ ಸಾಕ್ಷಿ ಆಗಲ್ಲ, ಎಚ್ಚರದ ಅಭಾವ ಗೊತ್ತಾಗಬೇಕು. ಸುಷುಪ್ತಿಯಲ್ಲಿ ಎಚ್ಚರ ಇಲ್ಲ. ಎಚ್ಚರದಲ್ಲಿ ನಾನು ಜ್ಞಾತೃವಾಗಿ ಎದ್ದೇನೆ, ನಾನು ಜ್ಞಾತೃವಾಗಿಲ್ಲ. ಜ್ಞಾತೃವಾಗಿರುವುದು, ಜ್ಞಾತೃವಾಗಿಲ್ಲದಿರುವುದು, ಈ ಎರಡು ಯಾವ ಸಾಮಾನ್ಯ ಅರಿವಿಗೂ ಗೊತ್ತಾಗ್ತಾ ಇದೆಯೋ ಅದು ಸಾಕ್ಷಿ. ನಾನು ಜ್ಞಾತೃವಾಗಿದ್ದು ಗೊತ್ತಾಗ್ತಾ ಇದೆ. ಜ್ಞಾತೃವಾಗಿರುವಾಗ ಜ್ಞೇಯ ಸಂಬಂಧದಲ್ಲಿ ತಿಳ್ಕೊಳ್ತೀನಿ. ನಾನು ಜ್ಞಾತೃವಾಗಿದ್ದೇನೆ ಅಂದರೆ ಅರ್ಥವೇನು? ಜ್ಞೇಯ ಸಂಬಂಧ ಇದೆ. ಅಂದರೆ ಇನ್ನೊಂದನ್ನು ತಿಳ್ಕೊಳ್ತಾ ಇದ್ದೇನೆ, ನಾನು ತಿಳಿಯುತ್ತೇನೆ, ಬಟ್ ಇನ್ನೊಂದನ್ನು ತಿಳಿಯುತ್ತಾ ಇದ್ದೇನೆ ಎಂದು. ಸುಷುಪ್ತಿಯಲ್ಲಿ ಇನ್ನೊಂದು ಎಂಬುದಿಲ್ಲ, ಜ್ಞಾತೃವಾಗಿಲ್ಲ, ಆದರೂ ತಾನಿದ್ದಾನೆ. ತಾನು ಸ್ಪಷ್ಟವಾಗಿ ಗೊತ್ತಾಗಬೇಕು. ಜ್ಞಾತೃತ್ವರಹಿತ ಆಗಿದ್ದಾನೆ ನೋಡಿ, ಅದು ಸಾಕ್ಷಿ. ಹೀಗೆ ಜ್ಞಾತೃತ್ವ ಸಾಕ್ಷಿಯನ್ನು ವಿಂಗಡ ಮಾಡಿ ಜ್ಞಾತೃತ್ವ ಬಿಡಿಸಿ ಸಾಕ್ಷಿಯನ್ನು ತಿಳ್ಕೊಳ್ಳಬೇಕು. ಮೊದಲನೆಯ ಹಂತದಲ್ಲಿ ಜ್ಞಾತೃವಾಗಿ ತಿಳ್ಕೊಂಡು ಜ್ಞೇಯ ಅಂದ್ರೇನು? ಅಹಂಬುದ್ಧಿ ಜ್ಞೇಯವೇ, ಮಮಕಾರ ಜ್ಞೇಯವೇ, ಅಹಂಕಾರ ಜ್ಞೇಯ, ಮಮಕಾರ ಜ್ಞೇಯ, ಎಮೋಷ್ನಲ್ಗಳು ಜ್ಞೇಯ, ಸುಖ ದುಃಖಾದಿ ಅನುಭವಗಳು ಜ್ಞೇಯ, ಇನ್ನೇನು ದೇಹಧರ್ಮಗಳು, ಇಂದ್ರಿಯ ಧರ್ಮಗಳು, ಮನೋಧರ್ಮಗಳು, ಇವೆಲ್ಲ ಜ್ಞೇಯವೇ. ಆದರೆ ಸುಖ ದುಃಖಾದಿಗಳು ನಾನೇ ಎಂದಂತೆ ಅಂತ ತಿಳ್ಕೊಂಡು ಬಿಡ್ತಾನೆ. ಅದರಿಂದ ಜ್ಞಾತೃವಿಗೆ ಇವುಗಳನ್ನೆಲ್ಲ ಬಿಡಿಸಬೇಕು, ಮೊದಲನೆಯ ಹಂತ.
ಹೀಗೆ 2 ಹಂತಗಳಲ್ಲಿ ಅನ್ವಯ ವ್ಯತಿರೇಕ ಆಗುತ್ತದೆ. ಇದೆಲ್ಲ ನಾನು ಪೂರ್ತಿ ಅನ್ವಯ ವ್ಯತಿರೇಕ ಮಾಡಿ ತೋರಿಸ್ತಾ ಇಲ್ಲ, ಅದು ಗ್ರಂಥದಲ್ಲಿದೆ. ಅದರ ಪೀಠಿಕೆಯಲ್ಲಿ ಸಾರ ಅಂದರೆ ಸಿಂಪಲ್ ಸಿಲಬಸ್ಸೇ ಹೇಳ್ತಾ ಇದ್ದೀನಿ, ನಾನು ವಿಷಯವೂ ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ಆತ್ಮನು ಅಹಂ ಪ್ರತ್ಯಯ ಗಮ್ಯನೆಂಬ ಮೀಮಾಂಸಾ ಪಕ್ಷವನ್ನು ಹೀಗೆ ತಳ್ಳಿ ಹಾಕಬೇಕು. ಈ ನಾನು ಎಂಬ ಬುದ್ಧಿ ಇದೆ ನೋಡಿ, ಮೀಮಾಂಸಕರು ಮಿಕ್ಕ ನೈಯಾಯಿಕರು ಏನು ತಿಳ್ಕೊಂಡರಂದರೆ, ಆತ್ಮ ಅಂದರೆ ಈ ಅಹಂ ಎಂಬುದು ವೃತ್ತಿ ಇದೆ ನೋಡಿ, ನಾನೆಂಬುದು ಒಂದು ಅರಿವು ಇದೆ. ವೃತ್ತಿ ಅಂದರೆ ಒಂದು ಅರಿವು, ವೃತ್ತಿ ಅಂದರೆ ಪ್ರತ್ಯಯ ಅಂದರೆ ಅರಿವೇ. ಈ ನಾನೆಂಬ ಅರಿವು, ಈಗ ಹೇಳಿದ್ದೀನಿ ನೋಡಿ, ನೀವು ಪುಸ್ತಕ ಓದುವಾಗ, ಏನೋ ಟಿ ವಿ ನೋಡುವಾಗ, ಯಾವುದೇ ಒಂದು ಕೆಲಸದಲ್ಲಿ ಮುಳುಗಿ ಹೋದರೆ ನಾನೆಂಬ ಪ್ರಜ್ಞೆ ಮರೆತು ಹೋಗ್ತೀರಿ. ಮತ್ತು ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ನಾನು ಎಂಬ ಪ್ರಜ್ಞೆ ಬರುತ್ತೆ, ಅದು ಅಹಂವೃತ್ತಿ ಅಂದರೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ನಾನು ಇಂಥವನು, ನೀನು ಯಾರಪ್ಪ ಹೇಳು ಅಂದರೆ ನಾನು ಇಂಥವನು, ಇಲ್ಲಿದ್ದೇನೆ ಅಲ್ಲಿದ್ದೇನೆ ಅಂತ ಹೇಳ್ತಾನೆ. ಇನ್ನೊಬ್ಬರಿಗೆ ಹೇಳುವಾಗ ಆ ನಾನೆಂಬ ವೃತ್ತಿ ಬಂದು ಹೇಳ್ತೀವಿ. ನೀವು ಕಥೆ ಓದುವಾಗನೋ ಪುಸ್ತಕ ಓದುವಾಗನೋ ಮಾಡುವಾಗ ಆ ನಾನೆಂಬ ವೃತ್ತಿ ಪಕ್ಕಕ್ಕೆ ಹೋಗಿಬಿಡ್ತದೆ. ನಾನೆಂಬ ವೃತ್ತಿ ಪ್ರಜ್ಞೆಗೆ ಬರುವುದು, ಪ್ರಜ್ಞೆಯಲ್ಲಿ ಮುಳುಗಿ ಹೋಗುವುದು. ಅಂದರೆ ಯಾವ ಪ್ರಜ್ಞೆಯಲ್ಲಿ ಮುಳುಗಿ ಹೋಗ್ತದೋ ಅದು ಜ್ಞಾತೃವಿಗೆ ಅಹಂಬುದ್ಧಿ ವೃತ್ತಿ ಬರುತ್ತದೆ, ಜ್ಞಾತೃವಿಗೆ ಅಹಂಬುದ್ಧಿ ಮುಳುಗಿ ಹೋಗಿರುತ್ತದೆ. ನೀವು ಪುಸ್ತಕ ಓದುವಾಗ ಜ್ಞಾತೃತ್ವವಿದೆ, ಯಾಕಂದರೆ ಅರಿವಿದೆ, ಜ್ಞಾತೃತ್ವವಿದೆ, ತಿಳ್ಕೊಳ್ತಾ ಇದ್ದೀನಿ, ಬಟ್ ನಾನು ಅಹಂವೃತ್ತಿ ಇಲ್ಲ. ವ್ಯತ್ಯಾಸ ಗೊತ್ತಾಗ್ತದೆ. ಇದು ಸಂಕ್ಷೇಪ ಹೇಳ್ತಾ ಇದ್ದೀನಿ, ತುಂಬ ವಿಸ್ತಾರವಾಗಿ 100 ಸಲ ಹೇಳ್ತಾನೆ. ನೈಷ್ಕರ್ಮ ಸಿದ್ಧಿ ಅದ್ಭುತವಾದ ಗ್ರಂಥ. ಇದು ನೋಡಿದ್ದರೆ ಗೊತ್ತಾಗ್ತದೆ, ಸುರೇಶ್ವರರು ಶಂಕರಕ್ಕೆ ತಕ್ಕ ಶಿಷ್ಯರು ಎಂದು ಹೇಳಬಹುದು, ಅಷ್ಟು ಅದ್ಭುತವಾಗಿ ಹೇಳ್ತಾನೆ. ಶಂಕರರು ಹೇಗೆ ಹೇಳ್ತಾರೋ, ಸುರೇಶ್ವರ ಗುರುಗಿಂತ ಕಮ್ಮಿ ಇಲ್ಲ, ಗುರು ಸಮಾನನೇ. ಅಂದರೆ ಸುರೇಶ್ವರರು ಶಂಕರ ನೇರ ಶಿಷ್ಯರಾಗುವುದರಿಂದ ಪ್ರಸಿದ್ಧವಾಗಲಿಲ್ಲ. 1-2-3 ಶತಮಾನಗಳ ನಂತರ ಹುಟ್ಟಿದ್ದರೆ, ಅಯ್ಯೋ ಶಂಕರ ಸಂಪ್ರದಾಯದಲ್ಲಿ ಒಂದು ಮಹನೀಯರಾವಿರ್ಭವಿಸಿದ್ದಾರೆ ಸುರೇಶ್ವರರು ಎಂದು ಅವರ ಪುಸ್ತಕ ಓದಿ ಅವರನ್ನು ಎಲ್ಲರೂ ಪ್ರಸಿದ್ಧಿಗೊಳಿಸ್ತಿದ್ದರು. ಅವರು ನೇರ ಶಿಷ್ಯರಾಗುವುದರಿಂದ ಆ ಶಂಕರರದೇ ಓದಿಬಿಡ್ತಾರೆ, ಸುರೇಶ್ವರರದ್ದು ಪಕ್ಕಕ್ಕಿಟ್ಟರು. ಅವರಿಗೆ ಅಷ್ಟು ಪ್ರಸಿದ್ಧಿ ಬಂದಿಲ್ಲ, ಕೀರ್ತಿ ಬಂದಿಲ್ಲ ಸುರೇಶ್ವರರಿಗೆ. ಆದರೆ ಆ ಅನಂತರ ಕಾಲದಲ್ಲಿ ಬಂದಿರುವ ವಿದ್ಯಾರಣ್ಯಕ್ಕೆ ಬಂದಿದೆ. ಏಕೆಂದರೆ ಒಂದು 5-6 ಶತಮಾನಗಳು ನಂತರ ಬಂದಿದ್ದರಲ್ಲ, 5-6 ಶತಮಾನಗಳು ಇನ್ನೂ ಹೆಚ್ಚೇನೋ ನಂತರ ಬಂದಿರುವುದರಿಂದ ಅದೇ ಶಂಕರ ಸಂಪ್ರದಾಯದಲ್ಲಿ ಇನ್ನೊಬ್ಬರು ಬಂದರು ಎಂದು ವಿದ್ಯಾರಣ್ಯಕ್ಕೆ ಪ್ರಸಿದ್ಧಿ ಬಂತು. ಸುರೇಶ್ವರರಿಗೆ ಅಷ್ಟು ಕೀರ್ತಿ ಬಂದಿಲ್ಲ. ಅವರಿಗೆ ಕೀರ್ತಿ ಬೇಕಾಗಿಲ್ಲ, ಅವರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ ಯೋಚನೆ. ಅವರ ಬ್ರಹ್ಮಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಅವರಿಗೆ ಆ ಕೀರ್ತಿ, ಆ ಯೋಚನೆ ಇಲ್ಲ. ಆದ್ದರಿಂದ ಅವರೆಲ್ಲ ಗುರುಗಳ ಆಜ್ಞೆಯಿಂದ ನಾನಿದು ಮಾಡ್ತಾ ಇದ್ದೀನಿ ಎಂದು ಪುಸ್ತಕ ಬರೆದರು, ಇಟ್ಟರು. ಯಾರಿಗೂ ಬೇಕಂದರೆ ಓದ್ಕೊಂಡು, ಇಲ್ಲದಿದ್ದರೆ ಬಿಡಿ, ಅದು ನಿಮ್ಮ ಓದಿದ್ದರೆ ನಿಮಗೆ ಲಾಭ, ಬಿಟ್ಟರೆ ನಿಮಗೆ ಲಾಸ್. ನನಗೇನಂದವರು ಏನದು ಇಂಟ್ರೆಸ್ಟೇ ತಗೊಂಡಿಲ್ಲ. ಆದ್ದರಿಂದ ಸುರೇಶ್ವರರು ಶಂಕರರಿಗೆ ತಕ್ಕ ಶಿಷ್ಯರು ಎಂಬುದು ಈ ನೈಷ್ಕರ್ಮ ಸಿದ್ಧಿಯಿಂದ ಗೊತ್ತಾಗ್ತದೆ. ಅದ್ಭುತವಾದ ಗ್ರಂಥ. ಮಿಕ್ಕದೆಲ್ಲ ಪಕ್ಕಕ್ಕಿಡ್ತಾನೆ, ಡೈರೆಕ್ಟ್ಲಿ ಮಾಡ್ತಾನೆ. ತ್ವಂಪದಾರ್ಥ ವಿವೇಕ ಮಹಾವಾಕ್ಯ 2 ಪಾಯಿಂಟ್ಗಳಿಗೆ ಮೇಲೆ ಯಾವುದೇ ಹೇಳಲ್ಲ. 1ನೇ ಅಧ್ಯಾಯದಲ್ಲಿ ಸ್ವಲ್ಪ ವೈರಾಗ್ಯ ಮಾತಾಡ್ತಾನೆ. 1ನೇ ಅಧ್ಯಾಯ ವೈರಾಗ್ಯ. ಈಗ 2ನೇ ಅಧ್ಯಾಯದಿಂದ ತ್ವಂಪದಾರ್ಥ ವಿವೇಕ, 3ನಲ್ಲಿ ಮತ್ತೆ ತ್ವಂಪದಾರ್ಥ ವಿವೇಕ ಮಹಾವಾಕ್ಯ. ಅಷ್ಟೇ, ಈ 2 ಅಂತೆ. ನೀನು ಅಂದರೆ ಯಾರು, ಹೇಗೆ ಬಿಡಿಸಿ ಅನೇಕ ಶ್ಲೋಕಗಳು 100 ಶ್ಲೋಕಗಳು ಬಗೆ ಅದೇ ಬಿಡಿಸ್ತಾನೆ. ಎಷ್ಟು ಅಂದರೆ ಕೇಳಿದ್ದರೆ ಸಾಕು, ಈಗ ಬೇರೆ ಯಾವುದು ಕೇಳಬೇಕಾಗಿಲ್ಲ, ನಾನು ಸಾಕ್ಷಿ ಎಂಬ ಜ್ಞಾನ ಬಂದೇ ಬಿಡ್ತದೆ, ಅಷ್ಟು ಸ್ಪಷ್ಟತೆ ಇದೆ. ನೈಷ್ಕರ್ಮ ಸಿದ್ಧಿ ಅದ್ಭುತವಾದ ಗ್ರಂಥ. ಆದ್ದರಿಂದ ಈ ಮೀಮಾಂಸಕರು ನೈಯಾಯಿಕರು ಈ ಅಹಂ ಎಂಬ ವೃತ್ತಿ ಇದೆ ಅಲ್ಲ, ಇದೇ ಆತ್ಮ ಎಂದು ತಿಳ್ಕೊಂಡು ಬಿಟ್ಟರು. ಈ ಅಹಂವೃತ್ತಿಯನ್ನೇ ಆತ್ಮ ಅಂದ್ಕೊಂಡರು. ಇದು ಅಹಂವೃತ್ತಿ ಆತ್ಮ ಅಲ್ಲಪ್ಪ, ಅಹಂವೃತ್ತಿಯನ್ನು ಅನಾತ್ಮ ಆಗಿ ತಿಳ್ಕೊಳ್ಳಬಹುದು. ಅವರು 2 ಹೇಳ್ತಾರೆ. ಅಹಂಬುದ್ಧಿ ನನಗೆ ಗೊತ್ತಾಗ್ತಾ ಇದೆ ಹೇಳ್ತಾರೆ, ಮತ್ತು ನಾನೇ ಆತ್ಮ, ಅದೇ ನಾನು ಎಂದು ಹೇಳ್ತಾರೆ. ಅಹಂವೃತ್ತಿ ನಮಗೆ ಗೊತ್ತಾಗ್ತಾ ಇದೆ ಅಂದರೆ ವೃತ್ತಿ, ಅದು ವೃತ್ತಿ ಅಂದರೆ ವಿಷಯವಾಯಿತಲ್ಲ, ವೃತ್ತಿ ಅಂದರೆ ವಿಷಯವಾಯಿತು. ಅವರೇ ಹೇಳ್ತಾರೆ ಇದು ವೃತ್ತಿ ಹೇಳ್ತಾರೆ, ಮತ್ತು ನಾನು ಅದು ಹೇಳ್ತಾರೆ. ನಾನು ಇದು ಅಹಂ ಇದಂ ಎರಡು ಅದರಲ್ಲಿ ಸೇರಿಸಿಬಿಟ್ಟರು. ಅಹಂ ಇದೆ, ಇದು ಇದೆ, 2 ಇದೆ ಅಲ್ಲವೇ. ಅಹಂ ಎಂಬುದು ವೃತ್ತಿ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಮಗೆ, ಮತ್ತು ಅದೇ ನಾನು ಹೇಳ್ತಾರೆ. ನಾನು ಎಂದು ಹೇಳ್ತಾರೆ, ಇದು ಎಂದು ಹೇಳ್ತಾರೆ, 2 ಮಿಕ್ಸ್ ಆಗಿಬಿಟ್ಟಿದೆ, ಅಧ್ಯಾಸ ಆಗಿಬಿಟ್ಟಿದೆ. ಅದರಿಂದ ಅವರು ಮೀಮಾಂಸಕರು ನೈಯಾಯಿಕರು ಅಹಂವೃತ್ತಿಯನ್ನು ವಿವೇಕ ಸರಿಯಾಗಿ ಮಾಡಲಿಲ್ಲ. ಅದು ವೇದಾಂತದಲ್ಲೇ ಇದೆ. ಅಹಂಕಾರವು ಜ್ಞಾತೃವಿಗೆ ವಿಷಯವಾಗಿರುತ್ತದೆ, ಇಷ್ಟೊತ್ತು ಹೇಳಿದ್ದೀನಲ್ಲ. ಈ ಅಹಂವೃತ್ತಿ ಜ್ಞಾತೃವಿಗೆ ಎಚ್ಚರ ಅರಿವಿಗೆ ಗೊತ್ತಾಗ್ತದೆ.
ಅಹಂ ಮಮಕಾರಗಳು ಎಲ್ಲಿವೆ? ಎಚ್ಚರದಲ್ಲೇ ಇವೆ. ಅಂದರೆ ಮನಸ್ಸಿನಲ್ಲಿ ಆಗುವ ಬಗೆ ಬಗೆಯ ಅನುಭವಗಳು, ಸುಖಾನುಭವ, ದುಃಖಾನುಭವ, ಭೋಕ್ತೃತ್ವ ಅನುಭವ. ಅಹಂಕಾರ ಅಂದ್ರೇನು? ನಾನು ಭೋಕ್ತ, ನಾನು ಸುಖಿ, ನಾನು ದುಃಖಿ. ಇದು ಅಹಂಬುದ್ಧಿ. ನಾನು ಸುಖಿ, ನಾನು ದುಃಖಿ, ನಾನಂಥವನು, ನಾನೆಂಥವನು, ಇದೆಲ್ಲ ನಮಗೆ ಆಗ್ತಾ ಇದೆ. ಇದೇ ಅಹಂಬುದ್ಧಿ. ಈ ಅಹಂಬುದ್ಧಿ ಪ್ರಜ್ಞೆಗೂ ಗೊತ್ತಾಗ್ತಾ ಇದೆ, ಅಂದರೆ ಜ್ಞಾತೃಕ್ಕೂ ಗೊತ್ತಾಗ್ತಾ ಇದೆ. ನೀವು ಮುಳುಗಿ ಹೋದಾಗ ಕೆಲಸದಲ್ಲಿ ನಾನು ಸುಖಿ, ದುಃಖಿ, ನಾನು ಹಾಗಿದ್ದೆ ಹೀಗಿದ್ದೆ ಯಾವುದೂ ಇಲ್ಲ, ಅಂದರೆ ಅಹಂವೃತ್ತಿ ಇಲ್ಲ. ಜ್ಞಾತೃವಿಗೆ ಅಹಂವೃದ್ಧಿ ತೋರ್ತದೆ, ಅಹಂವೃದ್ಧಿ ಹೋಗುತ್ತದೆ. ಈ ಅಹಂವೃದ್ಧಿಯನ್ನು ಬಿಡಿಸಿ ಮೊದಲು ಜ್ಞಾತೃವನ್ನು ತಿಳ್ಕೊಳ್ಳಬೇಕು, ಮೊದಲನೆಯ ಹಂತ. ಎರಡನೆಯ ಹಂತ ಜ್ಞಾತೃತ್ವವು ಬಿಡಿಸಿ ಸಾಕ್ಷಿ ತಿಳ್ಕೊಳ್ಳಬೇಕು. ಇದು ಆಗಬೇಕು ಅಲ್ಲವೇ? ಅದು ಅನಾತ್ಮವಾದ ಅಂತಃಕರಣ ಧರ್ಮ. ಅಹಂಬುದ್ಧಿ ಎನ್ನುವುದು ಅಹಂವೃತ್ತಿ ಅಂತಃಕರಣ ಧರ್ಮವೇ. ಅಂತಃಕರಣ ಅನಾತ್ಮ. ಅನಾತ್ಮ ಅಂದರೆ ಪ್ರಜ್ಞೆಗೂ ಗೊತ್ತಾಗ್ತಾ ಇದೆ. ಅಂತಃಕರಣವು ಪ್ರಜ್ಞೆಗೂ ಗೊತ್ತಾಗುವುದರಿಂದ ಅಹಂವೃತ್ತಿ ಅಂತಃಕರಣದಲ್ಲೇ ಇದೆ. ಅಂತಃಕರಣ ವೃತ್ತಿ, ವೃತ್ತಿ ಅಂದರೆ ಅಂತಃಕರಣ. ಅಂತಃಕರಣ ಅಂದರೆ ಯಾವುದು? ವೃತ್ತಿಗಳೇ ಅಂತಃಕರಣ. ವೃತ್ತಿಗಳು ಅಂದರೆ ಅನುಭವಗಳು ಎಂದರ್ಥ. ಪ್ರತಿಯೊಂದು ಮಾತು ಅರ್ಥವಾಗ್ತಾ ಇದೆಯೋ ಅಲ್ಲವೋ ಗೊತ್ತಾಗಲ್ಲ ಜನರಿಗೆ. ವೃತ್ತಿ ಅಂದರೆ ಅನುಭವಗಳು, ಬಗೆ ಬಗೆ ಅನುಭವಗಳು. ನಾನು ಎಂಬುದು ಒಂದು ಅನುಭವ. ಬಟ್ ಆ ಅನುಭವ ಮುಳುಗಿ ಹೋಗ್ತದೆ, ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬರ್ತದೆ. ಈ ಅನುಭವಗಳು ಬರುವ ಹೋಗುವ ಅನುಭವಗಳು. ಆದ್ದರಿಂದ ಅನಾತ್ಮವಾದ ಅಂತಃಕರಣ ಧರ್ಮವೆಂದು ಪ್ರತ್ಯಕ್ಷದಿಂದಲೇ ತಿಳಿಯುತ್ತದೆ. ಆತ್ಮನಲ್ಲಿ ಯಾವ ವಿಭಾಗವೂ ಇಲ್ಲ. ಆತ್ಮಕ್ಕೆ ವಿಭಾಗವಿಲ್ಲ, ಅವಯವಗಳಿಲ್ಲ, ಅಂಶಗಳಿಲ್ಲ. ಅವನು ವಿಷಯನಲ್ಲ. ಆತ್ಮನನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ನಾನು ಯಾರು ಅಂದರೆ ನಾನಿಂಥವನು ಎಂದು ಹೇಳಿದರೆ ಅದು ಆತ್ಮ ಅಲ್ಲ. ಅದು ನಿಮಗೆ ಗೊತ್ತಾಗುವುದು ಅನಾತ್ಮ. ಅದು ಗೊತ್ತಾಗ್ತಾ ಇದೆ ಅಂದರೆ ವೃತ್ತಿಗೆ ವಿಷಯವಾಯಿತಲ್ಲ. ನಾನು ಹೀಗಿದ್ದೇನೆ ಎಂದು ಗೊತ್ತಾಯಿತಂದರೆ ವಿಷಯವಾಯಿತು. ವಿಷಯವಾಗಿದ್ದು ಅನಾತ್ಮ ಆಗುತ್ತದೆ, ನೀನಲ್ಲ. ಮರಿ ಇದು ಏನೇನು ಗೊತ್ತಾಗ್ತಾ ಇದೆಯೋ ಅದೆಲ್ಲ ಬಿಡಿಸು. ಅದೆಲ್ಲ ಬಿಡಿಸಿಬಿಟ್ಟು ನನಗೆ ಗೊತ್ತಾಗಲ್ಲವಲ್ಲ ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ, ವೃತ್ತಿಗೆ ಸಿಗ್ತಾ ಇಲ್ಲ ಅಂದರೆ ಅದು ನೀನು. ಯಾವುದು ವೃತ್ತಿಗೆ ಸಿಗಲ್ಲವೋ ಅದು ನೀನು. ವೃತ್ತಿಗೆ ಸಿಗುವುದೆಲ್ಲ ನೀನಲ್ಲ. ಬಟ್ ನಾವೇನು ಮಾಡ್ತೀವಿ? ನಾನಂಥವನು, ಹಾಗಿದ್ದೇನೆ, ಹೀಗಿದ್ದೇನೆ. ನೀನು ಯಾರು, ಹೇಗಿದ್ದಿ ಹೇಳು ಅಂದರೆ ಹೇಳಿಬಿಡ್ತಾನೆ. ನೀನು ಏನೇನು ಹೇಳ್ತೀವೋ ಅದೆಲ್ಲ ವೃತ್ತಿ ವಿಷಯ. ಈ ವೃತ್ತಿ ವಿಷಯವೆಲ್ಲ ಅಂತಃಕರಣ ಸಂಬಂಧದಿಂದ ಆಗುತ್ತಾ ಇದೆ. ಅಂತಃಕರಣವನ್ನು ಅಧ್ಯಾರೋಪ ಮಾಡುವುದರಿಂದ ಆಗುತ್ತಾ ಇದೆ. ಮೊದಲು ಅದನ್ನು ಬಿಡಿಸಬೇಕು. ಮೊದಲು ಅದು ಎಮೋಷನ್ಗಳು, ಥಾಟ್ಗಳು, ಇಂದ್ರಿಯಗಳು. ಇಂದ್ರಿಯನೂ ಮನಸ್ಸೇ. ಅದು ಬಾಹ್ಯ ಪ್ರಪಂಚವನ್ನು ನೋಡುವುದರಿಂದ ಇಂದ್ರಿಯ ವೃತ್ತಿ ಹೇಳಿದ್ದೇವೆ. ಮನಸ್ಸಿನ ಹಂತದಲ್ಲಿ ನೋಡಿದ್ದರೆ ಅದು ಬಾಹ್ಯವೃತ್ತಿ, ಅಂತರ್ವೃತ್ತಿ ಎರಡೂ ಮನಸ್ಸೇ. ಬಾಹ್ಯವೃತ್ತಿ ಇಂದ್ರಿಯ ವೃತ್ತಿ, ಮನಸ್ಸಿನ ಒಳಗೆ ಎಮೋಷನ್ಸು, ಮಮಕಾರಗಳು ಆಂತರಿಕ ವೃತ್ತಿ. ಎಮೋಷನ್ಗಳು, ರಾಗದ್ವೇಷ, ಕೋಪ, ದ್ವೇಷ, ಈರ್ಷಾದಿಗಳೇನೋ ಮಾನಸಿಕ ವೃತ್ತಿಗಳು. ಅಹಂವೃದ್ಧಿಯೂ ಮಾನಸಿಕ ವೃತ್ತಿ. ಹಾಗೆ ಇಂದ್ರಿಯಗಳಿಂದ ಆಗುವಂಥದ್ದು ಪ್ರತ್ಯಯಗಳು, ಅವು ವೃತ್ತಿಗಳೇ. ಇವೆಲ್ಲವೂ ಮಾನಸಿಕ ವೃತ್ತಿಗಳೇ. ಈ ಮಾನಸಿಕ ವೃತ್ತಿಗಳಿಗೆ ತಾದಾತ್ಮ್ಯ ಪಟ್ಕೊಂಡು ನಾನು ಅನಿಸುತ್ತಾ ಇದೆಲ್ಲ ಇದೇ ನಾನು ಅಂದ್ಕೊಂಡು ಬಿಟ್ಟ. ಈ ಅಹಂಬುದ್ಧಿ ನಾನಲ್ಲ. ಈ ಅಹಂಬುದ್ಧಿ ಬಿಟ್ಟು ಎಚ್ಚರದ ಅರಿವು ಪ್ರಜ್ಞೆ ಇದೆ ನೋಡಿ, ಆ ಪ್ರಜ್ಞೆ ಮಾತ್ರ ನಾನು, ಜ್ಞಾತೃ ಮಾತ್ರ ನಾನು. ಈ ವೃತ್ತಿಗಳು ನಾನಲ್ಲ. ಅದು ಮೊದಲು ಬಿಡಿಸಬೇಕು. ಇದು ನಾನು ಮೇಲೆ ಸಂಕ್ಷೇಪವಾಗಿ ಹೇಳ್ತಾ ಇದ್ದೆ. ಅಂದರೆ ವಿಷಯ ಸೂಚೆ ಹೇಳ್ತಾ ಇದ್ದೀನಿ. ಆ ವಿವೇಕ ಮಾಡ್ತಾನೇ ಇಲ್ಲ ನಾನು. ವಿವೇಕ ಪುಸ್ತಕದಲ್ಲಿ ಬರ್ತದೆ, ಅದು ಬೇರೆ ಟೈಮ್, ಈಗಲ್ಲ ಅದು. ಇದರಲ್ಲಿಯೂ ಮುಂದೆ ತ್ವಂಪದಾರ್ಥ ವಿವೇಕ ಬರುತ್ತದೆ, ಆವಾಗ ಹೇಳೋಣ. ಇದರಲ್ಲಿ ಮುಂದೆ ಬರುತ್ತದೆ ವೇದಾಂತ ಪರಿಭಾಷೆಯಲ್ಲಿ, ಆವಾಗ ಆ ವಿವೇಕವೇನೋ ಹೇಳೋಣ. ಈಗ ಮಾತ್ರ ಏನು ಮಾಡಬೇಕು, ಆ ವಿವೇಕ ಏನು ಎನ್ನುವುದೇ ಹೇಳ್ತಾ ಇದ್ದೀನಿ. ವಿವೇಕ ಮಾಡುವುದ ನಂತರ. ಆದ್ದರಿಂದ ಅಹಂಕಾರವು ಆಗಮಾಪಾಯಿ. ಅಹಂಕಾರವು ಆಗಮಾಪಾಯಿ ಅಂದರೆ ಬರುತ್ತದೆ, ಹೋಗ್ತದೆ. ಇದರಲ್ಲಿ ನಮ್ಮ ಅನುಭವಗಳು ಪ್ರಮಾಣಗಮ್ಯ. ಅದು ವೃತ್ತಿ ಮೂಲಕನೇ ಗೊತ್ತಾಗ್ತದೆ. ಸುಷುಪ್ತಿಯಲ್ಲಿ ಇರುವುದೇ ಇಲ್ಲ. ಸುಷುಪ್ತಿಯಲ್ಲಿ ಅಹಂವೃತ್ತೇ ಇಲ್ಲ. ಇದಿಷ್ಟು ದ್ರಷ್ಟು ಅನ್ವಯ ದೃಶ್ಯ ವ್ಯತಿರೇಕ. ಇಷ್ಟು ಮಾಡಿದ್ದರೆ ಜ್ಞಾತೃವು ಅಹಂವೃತ್ತಿಯನ್ನು, ಮಮವೃತ್ತಿಯನ್ನು, ಸುಖ ದುಃಖಾದಿ ವೃತ್ತಿಗಳನ್ನು, ಇಡೀ ಅಂತಃಕರಣ ವೃತ್ತಿಗಳನ್ನೇ ಬಿಟ್ಟಿದ್ದಾನೆ. ಅಂತಃಕರಣ ವೃತ್ತಿಗಳನ್ನೇ ಬಿಟ್ಟು ಇದ್ದಾನೆ, ಕೇವಲ ಜ್ಞಾತೃವಾಗಿದ್ದಾನೆ. ಇದು ಮೊದಲನೆಯ ಹಂತ. ಹಿಂದೆ ಹೇಳಿದ್ದೀವಿ, ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದೇವೆ. ಮೊದಲನೆಯ ಹಂತ ಜ್ಞಾತೃಜ್ಞೇಯ ವಿವೇಕವಾಯಿತು. ಈಗ ಸಾಕ್ಷಿ ಜ್ಞಾತೃ ವಿವೇಕ. ಇನ್ನು ಸಾಕ್ಷನ್ವಯ ವ್ಯತಿರೇಕದಿಂದ ಅಂತಃಕರಣದ ವಿಕಾರವಾದ ಜ್ಞಾತೃತ್ವವು ಅಂತಃಕರಣ ವಿಕಾರವೇ. ನೋಡಿ, ಇಷ್ಟುವರೆಗೂ ಪ್ರಜ್ಞೆಗೆ ಗೊತ್ತಾಗುವ ಅನುಭವಗಳನ್ನು ಬಿಡಿಸಿದ್ದೇವೆ. ಪ್ರಜ್ಞೆ ಇದೆ, ಅನುಭವ ಇದೆ, ವ್ಯತ್ಯಾಸ ಗೊತ್ತಾಗ್ತದೆ. ಪ್ರಜ್ಞಾ ಅನುಭವ.
ಅನುಭವಗಳು ಸುಖ ದುಃಖ ಮಮಕಾರ ಅಹಂಕಾರ ಇವು ಅನುಭವಗಳು. ಪ್ರಜ್ಞವನ್ನು ಅನುಭವಗಳಿಂದ ಪ್ರಜ್ಞವನ್ನು ಬಿಡಿಸಿದ್ದೇವೆ. ಈಗ ಆ ಪ್ರಜ್ಞದಲ್ಲಿ ಜ್ಞೇಯ ಸಂಬಂಧ ಪ್ರಜ್ಞೆ ಇದೆ ನೋಡಿ, ಸಾಪೇಕ್ಷ ಪ್ರಜ್ಞೆ ಬಿಟ್ಟು ಶುದ್ಧ ಚೈತನ್ಯ ಸಾಕ್ಷಿ ಮಾತ್ರ ಆಗಬೇಕು. ಇದು ಎರಡನೆಯ ಹಂತ. ಸಾಕ್ಷಿ ಅನ್ವಯ ವ್ಯತಿರೇಕದಿಂದ ಅಂತಃಕರಣ ವಿಕಾರವಾದ ಜ್ಞಾತೃತ್ವವು, ಅಂತಃಕರಣ ವಿಕಾರವೇ ಜ್ಞಾತೃತ್ವ. ಏಕೆ? ಜ್ಞೇಯ ಸಂಬಂಧದಲ್ಲೇ ಜ್ಞಾತೃವಾಗ್ತಾನೆ. ಜ್ಞೇಯ ಇಡೀ ಪ್ರಪಂಚ ಇದು ಎಂಬುದಿಲ್ಲದಿದ್ದರೆ ಜ್ಞಾತೃವೇ ಆಗಲ್ಲ ಅಲ್ಲವೇ? ಇದು ಎಂಬುದಿಲ್ಲದಿದ್ದರೆ ಜ್ಞಾತೃವೇ ಆಗಲ್ಲ. ಇಲ್ಲಿ ಆತ್ಮನ ಸ್ವರೂಪವೆಂಬ ಭ್ರಾಂತಿಯು ತೊಲಗುವುದು. ಜ್ಞಾತೃತ್ವವೇ ಆತ್ಮ ಎಂದು ತಿಳ್ಕೊಳ್ತಾ ಇದ್ದಾರೆ ಜನರು. ಅಂದರೆ ಪ್ರಪಂಚವನ್ನು ತಿಳಿಯುತ್ತಾ ಇರುವ ಜ್ಞಾತೃಬುದ್ಧಿ ಇದೆ ನೋಡಿ, ಅದನ್ನೇ ಆತ್ಮ ಅಂದ್ಕೊಳ್ತಾರೆ. ಅದು ಅಲ್ಲ, ಮಿಕ್ಕ ದರ್ಶನಗಳೆಲ್ಲ ಅಲ್ಲಿವರೆಗೆ ಬಂದರು, ಅದನ್ನೇ ಆತ್ಮ ಅಂದ್ಕೊಂಡು ಬಿಟ್ಟರು. ಅದ್ವೈತದಲ್ಲಿ ಮಾತ್ರ ಜ್ಞಾತೃತ್ವವನ್ನು ಬಿಡಿಸಿ ಕೇವಲ ಸಾಕ್ಷಿ ಹೇಳುವುದು ಇಲ್ಲೇ ಇದೆ, ಬೇರೆ ಎಲ್ಲಿಯೂ ಇಲ್ಲ. ಆದ್ದರಿಂದ ಜ್ಞಾತೃವು ಆತ್ಮನ ಸ್ವರೂಪವೆಂಬ ಭ್ರಾಂತಿಯು ತೊಲಗುವುದು. ಹೇಗೆಂದರೆ ಇದು ಎಂದು ವಿಷಯವನ್ನು ತಿಳಿಯುವ ಅಂತಃಕರಣ ವಿಕಾರವಾದ ಜ್ಞಾತೃತ್ವವಾಗಲಿ. ಅಂದರೆ ಜ್ಞೇಯ ಸಂಬಂಧದಿಂದಲೇ ಜ್ಞಾತೃವಾಗುತ್ತದೆ. ಜ್ಞೇಯವಿಲ್ಲದಿದ್ದರೆ ಜ್ಞಾತೃವೆಂಬ ವಿಕಾರವು ಹೊಂದದೆ, ಜ್ಞಾತೃವೆಂಬ ವಿಕಾರವನ್ನು ಹೊಂದದೆ ಅರಿವಿರುತ್ತದೆ, ಅದು ಸಾಕ್ಷಿ. ಅದು ಜ್ಞಾತೃವಾಗಲ್ಲ. ನಾನು ಪ್ರಪಂಚವನ್ನು ತಿಳಿಯುತ್ತೇನೆ ಎಂದಿಲ್ಲ, ಅರಿವು ಮಾತ್ರವಾಗಿದ್ದೇನೆ. ಆ ಅರಿವಿಗೆ ವೃತ್ತಿರೂಪ ಅರಿವಾಗಲ್ಲ, ಅದು ವೃತ್ತಿ ಇಲ್ಲದ ಅರಿವು. ವೃತ್ತಿರೂಪ ಅರಿವಾದರೆ ಜ್ಞಾತೃ, ವೃತ್ತಿವಿಲ್ಲದೆ ಆಗಿಬಿಟ್ಟರೆ ಅಂದರೆ ಸಂಬಂಧ ರೂಪ ಅರಿವಾದರೆ ಜ್ಞಾತೃವು, ಸಂಬಂಧರಹಿತ ಅರಿವಿದ್ದರೆ ಸಾಕ್ಷಿ. ಇನ್ನೊಂದನ್ನು ತಿಳಿಯುತ್ತಾ ಇರುವ ಸಂಬಂಧ ರೂಪ ಅರಿವು ಜ್ಞಾತೃ, ಸಂಬಂಧವಿಲ್ಲದೆ ಕೇವಲ ಅರಿವು. ಅದಕ್ಕಿನ್ನೊಂದು ಇಲ್ಲ, ಯಾರೂ ಇಲ್ಲ, ತಾನು ಮಾತ್ರ ಇದೆ. ಇದು ಸಾಕ್ಷಿ. ಹೀಗೆ ಉಪಕಾರಿ ಅಥವಾ ಅಪಕಾರಿ ಎಂಬ ಮಮತ್ವವಾಗಲಿ ಸುಷುಪ್ತಿಯಲ್ಲಿರುವುದಿಲ್ಲ. ಆತ್ಮನು ಅಂತಃಕರಣದ ಪರಿಣಾಮವೆಲ್ಲವನ್ನು ನೋಡುವ ಸಾಕ್ಷಿ. ಅಂತಃಕರಣ ಇರುವುದು ಎಚ್ಚರದಲ್ಲಿ, ಸುಷುಪ್ತಿಯಲ್ಲಿ ಅಂತಃಕರಣವಿಲ್ಲ. ಅಂತಃಕರಣ ಇರುವುದು ಇಲ್ಲದಿರುವುದು ಎರಡನ್ನೂ ನೋಡುವುದು ಸಾಕ್ಷಿ. ಅಂತಃಕರಣ ಇದೆ ಎಂದು ಗೊತ್ತಾಗ್ತದೆ, ಅಂತಃಕರಣ ಇಲ್ಲ ಎಂದು ಗೊತ್ತಾಗ್ತದೆ, ಎರಡೂ ಗೊತ್ತಾಗುವಂಥದ್ದು. ಹೀಗೆ ಸಾಕ್ಷಿಯು ಅಂತಃಕರಣವು ಜ್ಞಾತೃವಾಗಿ ವಿಷಯಗಳನ್ನು ಅರಿಯುವಾಗ ವಿಷಯಾಕಾರದಿಂದ ಪರಿಣಮಿಸಿ ಒಂದೊಂದಾಗಿ ಜ್ಞಾತೃವು ವಿಷಯ ಸಾಪೇಕ್ಷ, ಸಾಕ್ಷಿಗೆ ವಿಷಯ ಸಾಪೇಕ್ಷ ಇಲ್ಲ, ವಿಷಯ ನಿರಪೇಕ್ಷ. ಜ್ಞಾತೃವು ಒಂದೊಂದು ವಿಷಯ ತಿಳ್ಕೊಳ್ತದೆ, ಸಾಕ್ಷಿ ಎಲ್ಲವೂ ಒಟ್ಟಾಗಿ ತಿಳ್ಕೊಳ್ತದೆ, ಅರಿವಾಗಿರುತ್ತದೆ. ಅಂತಃಕರಣ ಅಭಾವ, ಜ್ಞಾತೃತ್ವವು ಜ್ಞಾತೃತ್ವಭಾವ ಎರಡನ್ನೂ ತಿಳಿಯುತ್ತದೆ ಸಾಕ್ಷಿ. ಜ್ಞಾತೃವು ವಿಷಯವನ್ನೇ ತಿಳಿಯುತ್ತದೆ, ಅಭಾವವನ್ನು ತಿಳಿಯಲ್ಲ. ಇದು ಜ್ಞಾತೃತ್ವ ಅಭಾವವನ್ನು ತಿಳಿಯುತ್ತದೆ. ಹೀಗೆ ವ್ಯತ್ಯಾಸವಾಗುವುದರಿಂದ ಸಾಕ್ಷಿ. ಓಕೆ, ಇಷ್ಟಾದರೆ ಮಹಾವಾಕ್ಯದಲ್ಲಿ ಈ ಮಾಡಿರುವ ವಿವೇಕ ಹೇಗೆ ಉಪಯೋಗವಾಗ್ತದೆ, ಅದು ಮಹಾವಾಕ್ಯದಲ್ಲಿ ಉಪಯೋಗ. ಅದು ಇದೆ, ಅದೆಲ್ಲ ಈಗ ಒಂದು ದಿವಸ ಹೇಳೋಕ್ಕಾಗಲ್ಲ, ಮುಂದೆ ಹೇಳೋಣ. ಆದ್ದರಿಂದ ಇಷ್ಟು ಮಾತ್ರ ಹೇಳಿ, ಇಲ್ಲಿ ಮಾತ್ರ ಇಷ್ಟೇ ಬೇಕು. ಅನ್ವಯ ವ್ಯತಿರೇಕದಿಂದ ಮನನ ಮಾಡುವುದು. ಈಗ ಗೊತ್ತಾಯ್ತಾ ಮನನ ಅಂದರೆ ಏನು ಎನ್ನುವುದು? ಮನನ ಅಂದರೆ ಈ ಎರಡು ಬಗೆ ವಿವೇಕಗಳನ್ನು ಮಾಡುವುದು ಮನನ. ಶ್ರವಣದಿಂದ ಯಾರಿಗೆ ಜ್ಞಾನವಾಗಲಿಲ್ಲವೋ, ಶ್ರವಣದಲ್ಲಿ ಒಂದು ಚೂರು ವಿವೇಕ ಇರುತ್ತದೆ. ಈ ಮನನದಲ್ಲಿ ಹೆಚ್ಚಾಗಿ ಮಾಡುವ ವಿವೇಕವನ್ನು ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿಬಿಡುತ್ತದೆ. ಉತ್ತಮ ಅಧಿಕಾರಿಗೆ ಅದೇ ಸಾಕಾಗ್ತದೆ. ಈಗ ಮಿಕ್ಕ ಜನರಿಗೆ ಈ ಅಹಂಬುದ್ಧಿ ವಿವೇಕ ಅಷ್ಟು ಆಗಲಿಲ್ಲ. ಅದಕ್ಕೋಸ್ಕರ ಮನನದಲ್ಲಿ ಆ ಒಂದನ್ನು ಇಟ್ಟುಕೊಂಡು ಹೆಚ್ಚಿನ ಡೀಟೇಲಾಗಿ ಹೆಚ್ಚಿನ ವಿವರವಾಗಿ ಮಾಡ್ತೀವಿ. ಅದರಿಂದ ಶ್ರವಣದಲ್ಲಿ ಅತಿ ಸಂಕ್ಷೇಪವಾಗಿ ಹೇಳಿದ್ದನ್ನೇ ಈ ಒಂದನ್ನು ಕಾನ್ಸಂಟ್ರೇಟ್ ಆಗಿ ಹೆಚ್ಚಿನ ಸಲ ಮಾಡುವುದು ಮನನ. ಶ್ರವಣ ಮನನ ಎರಡು ಬೇರೆ ಅಲ್ಲ. ಶ್ರವಣದಲ್ಲಿ ಅತಿ ಸಂಕ್ಷೇಪ ಮಾಡಿದ್ದನ್ನು ವಿವರವಾಗಿ ಮಾಡುವುದು ಮನನ. ಆದ್ದರಿಂದ ನತು ಪ್ರಮಾಣಾಂತರ ವಿರೋಧ ಶಂಕಾ ನಿವಾರಣಾರ್ಥ ಮುದ್ವಾದ್ರಿಯಮಾಣ ಅನುಮಾನಾದಿ ಲಕ್ಷಣಸ್ತರ್ಕೈಃ ಸಂಭವತಿ. ಇವರೇನು ಹೇಳ್ತಾರೆ, ವ್ಯಾಖ್ಯಾನಕಾರರು ಹೇಳಿರುವ ಟೈಮ್ ಆಯಿತು, ಒಂದು ವಾಕ್ಯದಿಂದ ಮುಗಿಸ್ತೀನಿ, ಒಂದೆರಡು ವಾಕ್ಯಗಳಿಂದ. ವ್ಯಾಖ್ಯಾನಕಾರರು ಮನನ ಅಂದರೆ ಏನಂದರೆ, ಉಪನಿಷತ್ತಿಗೆ ವಿರುದ್ಧವಾದ ಯಾವ ಸಿದ್ಧಾಂತಗಳಿವೆಯೋ ಅವುಗಳನ್ನೆಲ್ಲ ಖಂಡಿಸುತ್ತಾ ಬರುವುದು, ಅದು ಮನನ ಎಂದು ತಿಳ್ಕೊಂಡು ಬಿಟ್ಟರು. ಅನ್ಯ ದರ್ಶನಗಳನ್ನು ಖಂಡಿಸುವುದೇ ಮನನ ಅಂದರೆ, ಈಗ ಏನಾಯಿತು, ಉಪನಿಷತ್ತು ಪಕ್ಕಕ್ಕಿಟ್ಟು ಅನ್ಯ ದರ್ಶನಗಳನ್ನು ಖಂಡಿಸುವುದೇ ಮುಖ್ಯ ಲಕ್ಷ್ಯವಾಗಿ ಬಿಟ್ಟಿತು.
ಅನಂತರ ಕಾಲದಲ್ಲಿ ವ್ಯಾಖ್ಯಾನಕಾರರಲ್ಲಿ ತರ್ಕಶಾಸ್ತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟು ಸಾಂಖ್ಯರು ತಪ್ಪು, ನೈಯಾಯಿಕರು ತಪ್ಪು, ಇನ್ನು ಯಾರು ವೈಶೇಷಿಕರು ತಪ್ಪು, ಮೀಮಾಂಸಕರ ತಪ್ಪು, ದ್ವೈತಿಗಳದು ಅದ್ವೈತಿಗಳದು ಅವರನ್ನು ಖಂಡಿಸುತ್ತಾ ತರ್ಕ ಪ್ರಧಾನವಾದ ಪ್ರೌಢ ತಾರ್ಕಿಕ ಗ್ರಂಥಗಳನ್ನು ಬರೆದಿಟ್ಟರು. ಈಗ ಏನಾಗಿದೆ ಅಂದರೆ ಈಗ ಪುಸ್ತಕಗಳೆಲ್ಲ ತರ್ಕಶಾಸ್ತ್ರ ಆಗಿಬಿಟ್ಟಿದೆ ವೇದಾಂತ. ಅಷ್ಟು ತರ್ಕ, ಏಕೆ ಅವರನ್ನು ಖಂಡಿಸುವುದೇ ಮುಖ್ಯ ಅಲ್ಲವೇ? ಬಟ್ ಇಲ್ಲಿ ಉಪನಿಷತ್ತಿನಲ್ಲಿ ಇನ್ನೊಬ್ಬರನ್ನು ಖಂಡಿಸುವುದು ಹೇಳಿದ್ದೇನೆ. ಮನನ ಅಂದರೆ ಇನ್ನೊಬ್ಬರನ್ನು ಖಂಡಿಸುವುದಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಅನ್ವಯ ವ್ಯತಿರೇಕ ಮಾಡುವುದೇ ಇಲ್ಲಿ ವೇದಾಂತ. ಇನ್ನೊಬ್ಬರನ್ನು ಖಂಡಿಸುವುದು, ಇನ್ನೊಬ್ಬರ ದರ್ಶನಗಳಲ್ಲಿ ತಪ್ಪು ಹುಡುಕುವುದು, ಅದು ಮನನ ಎಂದು ಹೇಳಿಬಿಟ್ಟು ಈಗ ಅನಂತರ ಕಾಲದಲ್ಲಿ ಅದ್ವೈತ ಸಿದ್ಧಿ, ಈಗ ಖಂಡನ ಖಂಡಕಾದ್ಯ, ಚಿತ್ಸುಕಿ, ಈ ಪುಸ್ತಕಗಳು ನೀವು ಕೇಳಿದ್ದರೂ ಅಲ್ಲವೋ ಗೊತ್ತಿಲ್ಲ, ಈ ಗ್ರಂಥಗಳನ್ನೇ ಬರೆದು ಈ ಕಾಲದಲ್ಲಿ ಇವುಗಳನ್ನೇ ಓದ್ತಾ ಇದ್ದಾರೆ. ಕಾಶಿಯಲ್ಲಿರುವವರು ಅದ್ವೈತ ಸಿದ್ಧಿ, ಖಂಡನ ಖಂಡಕಾದ್ಯ, ಚಿತ್ಸುಕಿ 3 ಅತ್ಯಂತ ಪ್ರೌಢ ತರ್ಕಶಾಸ್ತ್ರ. ಅಂದರೆ ನೀವು ತರ್ಕಶಾಸ್ತ್ರ ಮೊದಲು ಪಂಡಿತರಾಗಿ ಇದಕ್ಕೆ ಬರಬೇಕು. ಅದು ಯಾರಿಗೆ ಅರ್ಥವೇ ಆಗಲ್ಲ, ಅಷ್ಟು ತರ್ಕ ಇರುತ್ತದೆ ಅದರಲ್ಲಿ. ಆದರೆ ಈ 3 ಗ್ರಂಥಗಳನ್ನು ಏನು ಹೇಳ್ತಾರೆ ಗೊತ್ತಾ? ಕಾಶಿಯಲ್ಲಿ ಮಹಾಪ್ರಸ್ಥಾನತ್ರಯಿ ಹೇಳ್ತಾರೆ. ಆ ಪುಸ್ತಕಗಳು ಬಂದ ನಂತರ ಶಂಕರರ ಪ್ರಸ್ಥಾನತ್ರಯಿಯನ್ನು ಕಡೆಗಣಿಸಲು ಶುರುವಾಯಿತು. ಎಲ್ಲ ಲಘು ಪ್ರಸ್ಥಾನತ್ರಯಿ. ನಮ್ಮನ್ನು ಕೇಳುತ್ತಿದ್ದರು. ನಾನು ಸಚ್ಚಿದಾನಂದ ಸ್ವಾಮೀಜಿ ಓದೆಲ್ಲಿ ಹೋದರೆ ನೀವು ಏನಂದರೆ ಪ್ರಸ್ಥಾನತ್ರಯಿ, ಅಯ್ಯೋ ಲಘು ಪ್ರಸ್ಥಾನತ್ರಯಿ ಮಕ್ಕಳ ಪುಸ್ತಕ ಓದಿ, ಅದರಲ್ಲಿ ಏನಿದೆ ಮಹಾಪ್ರಸ್ಥಾನತ್ರಯಿ ಓದಬೇಕು, ಇದರಲ್ಲಿ ತರ್ಕ ಪಾಂಡಿತ್ಯ, ತರ್ಕ ಪ್ರೌಢ ತರ್ಕ ಇದು ಹೇಳಬೇಕು, ಅದು ಮಹಾಪ್ರಸ್ಥಾನತ್ರಯಿ. ಇದು ಶಂಕರರ ಭಾಷ್ಯವನ್ನು ಲಘು ಪ್ರಸ್ಥಾನತ್ರಯಿ ಹೇಳಿಬಿಟ್ಟರು. ಏಕೆಂದರೆ ಭಾಷೆ ಸರಳವಾಗಿದೆ ಶಂಕರರ ಭಾಷೆ, ಅದರಿಂದ ಲಘು ಹೇಳಿಬಿಟ್ಟರು. ಅದು ತರ್ಕ ಪ್ರೌಢವಾಗಿದೆ, ಅದರಿಂದ ಅದು ದೊಡ್ಡದು ಎಂದು ಹೇಳಿಬಿಟ್ಟರು. ಭಾಷೆ ಸರಳವಾಗಿದ್ದರೆ ತತ್ವ ಸರಳವಾಗ್ತದೆ. ಏನಪ್ಪ ಭಾಷೆ ಸರಳವಾಗಿದ್ದರೆ ಇದು ಇಷ್ಟು ಸರಳ ಇದ್ದರೆ, ಇದು ಅನುಭವಾನುಸಾರಿ ವಿಚಾರ. ಅವರ ಅನುಭವ ದೃಷ್ಟಿ ಬಿಟ್ಟರು, ತರ್ಕದಲ್ಲಿ ಮುಳುಗಿಬಿಟ್ಟರು. ಆದ್ದರಿಂದ ತರ್ಕ ಪ್ರೌಢವಾಗಿದ್ದರೆ ಇದು ಹೆಚ್ಚಿನ ಮಟ್ಟ. ತರ್ಕವೇನಿಲ್ಲ, ಸಿಂಪಲ್ ಸರಳ ಮಾತಿನಲ್ಲಿ ಹೇಳಿದರೆ ಇದು ಸಣ್ಣ ಮಕ್ಕಳ ಮಾತು, ಏನಿದೆ ಯಾರಿಗೆ ಅರ್ಥ, ಎಲ್ಲರಿಗೂ ನನ್ನಂಥವನಿಗೆ ಅರ್ಥವಾಗ್ತಾ ಇದೆ. ನಿಮ್ಮ ಉಪದೇಶವೇನು, ನೀವು ದೊಡ್ಡ ಪಂಡಿತನೇ ಅಲ್ಲ, ನನ್ನಂಥವನಿಗೆ ನೀವು ಹೇಳಿದ್ದೆಲ್ಲ ನನಗೆ ಅರ್ಥವಾಯಿತು, ಅದರಲ್ಲಿ ಏನಿದೆ ಅಲ್ಲ. ಹೇಳಿದ್ದೆಲ್ಲ ಅರ್ಥವಾದರೆ ಅದು ಸರಳವಾದದ್ದು ಮಕ್ಕಳ ಉಪದೇಶ. ನಾನು ಹೇಳಿದ್ದು ಒಂದು ಮಾತು ಅರ್ಥವಾಗಲ್ಲ ಅಂದರೆ ದೊಡ್ಡ ಪಂಡಿತರು, ಯಾರಿಗೆ ಅರ್ಥವೇ ಆಗ್ತಾ ಇಲ್ಲ ಏನು ಹೇಳ್ತಾ ಇದ್ದಾರೋ ಅವರು ದೊಡ್ಡ ಗುರುಗಳು ಎಂದು ಹೇಳ್ತಾರೆ ಅಲ್ಲವೇ. ನಾನು ಹೇಳಿದ್ದು ನಿಮಗೆ ಏನು ಅರ್ಥವಾಗದಂತೆ ನಾನು ಹೇಳಬೇಕು, ನನಗೆ ಹೇಳುವಕ್ಕೆ ಹಾಗೆ ಬರಲ್ಲ, ಏಕೆಂದರೆ ನಾನು ಹಾಗೆ ಕಲಿಯಲೇ ಇಲ್ಲ. ಯಾರಿಗೆ ಅರ್ಥವಾಗದಷ್ಟು ನಾನು ಕಲಿಯಲಿಲ್ಲ, ನನಗೆ ಹೇಳೋಕ್ಕಾಗಲ್ಲ. ಯಾರಿಗೆ ಅರ್ಥವಾಗದಂತೆ ಹೇಳಿದರೆ ಅವರು ದೊಡ್ಡ ಪಂಡಿತ. ಹೀಗಾಗಿಬಿಟ್ಟಿತ್ತು. ಅದರಿಂದ ಪ್ರೌಢ ತರ್ಕ. ನೀವು ಯಾರಾದರೂ ಪಂಡಿತ ಸಭೆಗಳು ಕೇಳ್ತೀರಾ? ಅದು ಸಂಸ್ಕೃತದಲ್ಲಿ ನಡೆಯುತ್ತೆ, ಅದರಿಂದ ನಿಮಗೆ ಅರ್ಥವಾಗಲ್ಲ. ಕನ್ನಡದಲ್ಲಿ ಮಾಡಿದರೆ ಗೊತ್ತಾಗ್ತಿತ್ತು. ಅವರು ಪಂಡಿತ ಸಭೆಗಳು ಏನು ಹೇಳುತ್ತಾರೋ, ಎಲ್ಲಿ ಹೋಗುತ್ತಾರೋ ಗೊತ್ತೇ ಇಲ್ಲ. ಅವರು ತರ್ಕನೇ ಹೆಚ್ಚು ಮಾಡ್ತಾರೆ, ವೇದಾಂತ ಎಲ್ಲಿ ಹೋಗುತ್ತದೆ. ಆದ್ದರಿಂದ ಅವರು ಮನನ ಅಂದರೆ ಏನು ತಿಳ್ಕೊಂಡ್ರು? ಸ್ವಾಮೀಜಿ ಅದೇ ಹೇಳ್ತಾರೆ. ಮನನ ಅಂದರೆ ಉಪನಿಷತ್ತಕ್ಕೂ ವಿರುದ್ಧವಾದ ಅನ್ಯ ದರ್ಶನಗಳು, ಅನ್ನ ಸಂಪ್ರದಾಯಗಳು, ಅವರೆಲ್ಲ ತಪ್ಪು ಹುಡುಕುವುದು, ಖಂಡಿಸುವುದು ಅದಲ್ಲ. ಅದೇ ಎಂದು ಇವರು ಮನನ ಹೇಳಿ. ನಾನು ಮೊದಲು ವೇದಾಂತ ಕಲ್ತಿರುವಾಗ ಹಾಗೆ ಅಂದ್ಕೊಂಡೆ, ಅನ್ಯ ದರ್ಶನಗಳನ್ನು ಖಂಡಿಸುವುದೇ ಮನನ ಅಂದ್ಕೊಂಡೆ. ಅದಕ್ಕೋಸ್ಕರ ತರ್ಕಶಾಸ್ತ್ರ ಓದಿದೆ, ಸಾಂಖ್ಯ ಓದಿದೆ, ಇನ್ನೊಂದು ಓದಿದೆ, ಇನ್ನು ಕೆಲವು ಸ್ವಲ್ಪ ಓದಿದೆ. ಅವರ ಅನ್ಯ ದರ್ಶನಗಳ ಖಂಡನವು ಅದ್ವೈತ ಸಿದ್ಧಿ ಅಷ್ಟುವರೆಗೂ ಓದದಿದ್ದರೂ ಸಣ್ಣ ಸ್ವಲ್ಪ ಓದಿದೆ. ನಂತರ ಗೊತ್ತಾಯ್ತು ಇದಂದರೆ ಇಲ್ಲೇ ಇರುವಾಗ ಅದೆಲ್ಲ ಹೇಗೆ ಅಂದ್ಬಿಟ್ಬಿಟ್ಟೆ, ಅನಾವಶ್ಯಕ. ಮನನ ಅಂದರೆ ಅನ್ವಯ ವ್ಯತಿರೇಕ. 2 ಹಂತದಲ್ಲಿ ಜ್ಞಾತೃ ತಿಳ್ಕೊಂಡು ಅಹಂಕಾರಾದಿ ಮಮಕಾರಾದಿ ಅಂತಃಕರಣ ಅನುಭವಗಳು, ಭೋಕ್ತೃತ್ವ ಬಿಡುವುದು. ಅಹಂಕಾರ ಅಂದರೆ ಭೋಕ್ತೃತ್ವ, ಕರ್ತೃತ್ವ ಭೋಕ್ತೃತ್ವ ಬಿಡಿಸಿ ಜ್ಞಾತೃತ್ವ ತಿಳ್ಕೊಳ್ಳುವುದು ಮೊದಲನೆಯ ಹಂತ. ಜ್ಞಾತೃತ್ವ ಬಿಡಿಸಿ ಸಾಕ್ಷಿ ತಿಳ್ಕೊಳ್ಳುವುದು 2ನೇ ಹಂತ. ಸರಳವಾದ ಮಾತುಗಳಲ್ಲಿ ಈ 2 ವಾದಗಳನ್ನು ಮತ್ತೆ ಅನ್ವಯ ವ್ಯತಿರೇಕ ಮಾಡುವುದು ಮನನ. ಅನುಭವದಲ್ಲಿ ಸಾಕ್ಷಿತ್ವ ನಿಲ್ಲುವವರೆಗೂ ಮತ್ತೆ ಮನನ ಮಾಡುವುದು. ಆಯಿತಾ? ಈಗ ಈ ಮನನದಲ್ಲೇ ಒಂದೆರಡು ಮಾತುಗಳಿವೆ, ಅದು ಹೇಳಿ ಈಗ ನಿಧಿಧ್ಯಾಸನಕ್ಕೆ ಹೋಗೋಣ. ನಾಳೆ ಸ್ವಲ್ಪ ಮನನ ಕುರಿತು ಏನೋ ಒಂದು 5-10 ನಿಮಿಷ ಹೇಳ್ತೀನಿ. ಅದು ಕೊನೆಗೂ ಏನೋ 2-3 ವಾಕ್ಯಗಳಿವೆ. ನಂತರ ನಿಧಿಧ್ಯಾಸನನೇ ಹೇಳುವುದು. ನಿಧಿಧ್ಯಾಸನ ಅಂದರೆ ಏನು ಡೆಫಿನೇಷನ್ನೇ ಹೇಳ್ತಾ ಇದ್ದೀವಿ, ಎಲ್ಲೆಲ್ಲಿ ನಿಧಿಧ್ಯಾಸನ ಮಾಡಿಸ್ತಾ ಇಲ್ಲ, ಅದು ಮುಂದೆ ಬರುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.